ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಪ್ಪ ಅಂತ, BR ಕೋಆರ್ಡಿನೇಟರು, ನೇಟಿವ್ ಶಿಕಾರಿಪುರ, ಹರಿಯಾಣದಲ್ಲಿ ಡ್ಯೂಟಿ ಮಾಡ್ತಿರೋದು. ಈಗ ನಮ್ಮ ಮುಖ್ಯವಾಗಿ 10ನೇ ತರಗತಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ಸ್ಟಡಿ ಮಾಡಬೇಕು, ಅವರು ಯಾವ ರೀತಿಯಲ್ಲಿ ಯಶಸ್ವಿ ಆಗಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಾಕೋಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ಯಶಸ್ಸಿನ ಗುಟ್ಟು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈಗಾಗಲೇ ತಾವುಗಳೆಲ್ಲ CC ಮೌಲ್ಯಾಂಕನಕ್ಕೆ ಒಳಪಟ್ಟಿರ್ತೀವಿ. ಈ CC ಮೌಲ್ಯಾಂಕನ ಅಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ 2015 ಮತ್ತು 16ನೇ ಸಾಲಿನಲ್ಲಿ ಬಂದಂಥದ್ದು. ಈಗಾಗಲೇ 10 ವರ್ಷಗಳಾಯಿತು. ಅತ್ಯುತ್ತಮವಾದಂತಹ ಸರ್ಕಾರದ ಕಾರ್ಯಕ್ರಮ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಇದರ ಪ್ರಕಾರ ಈಗಾಗಲೇ 10 ವರ್ಷ ಆಗಿದೆ. ಈ 10 ವರ್ಷದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಈಗ ಈ ಒಂದು ದಶಮಾನೋತ್ಸವ, CCಯ ದಶಮಾನೋತ್ಸವಕ್ಕೆ ಶುಭಾಶಯಗಳನ್ನು ಕೋರ್ತಾ, ಈ CC ಮಾದರಿಯಲ್ಲಿ ಹೇಗೆ ತಮಗೆ ಗೊತ್ತಿರುವಂತೆ ಇಂಟರ್ನಲ್ ಮಾರ್ಕ್ಸ್ ಅಂತ ಇರ್ತದೆ. FA1, FA2, FA3, FA4 ಅಂತ. ಆ FA1, FA2, FA3, FA4ನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಹೇಗೆ ಮಾಡ್ತಾರಪ್ಪ ಅಂದರೆ, ಕನ್ನಡ 25, ಉಳಿದವೆಲ್ಲ 20 ಮಾರ್ಕ್ಸಿಗೆ ಆಗಿರ್ತದೆ. ಇದರಲ್ಲಿ ಕಿರು ಪರೀಕ್ಷೆ ಇರ್ತದೆ ರಿಟರ್ನ್ ಆಗಿ. ನಂತರದಲ್ಲಿ ಅವರು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಸೃಜನಾತ್ಮಕ ಚಟುವಟಿಕೆ ಆಗಿರ್ಬೋದು, ಇದರಲ್ಲಿ ಅವ್ರನ್ನ ಮೌಲ್ಯಾಂಕನ ಮಾಡ್ತಾರೆ. ಈ ರೀತಿ ಮಾಡಿ 125 ಒಟ್ಟು ಮಾರ್ಕ್ಸ್ ಇಂಟರ್ನಲ್ ಆಗಿರ್ತದೆ. ನಂತರ 500 ಮಾರ್ಕ್ಸ್, ಕನ್ನಡ 100, ಉಳಿದವೆಲ್ಲ 80, 500 ಮಾರ್ಕ್ಸಿಗೆ ಆನ್ಯುವಲ್ ಎಕ್ಸಾಮ್ ಇರ್ತದೆ. ಟೋಟಲ್ 625 ಮಾರ್ಕ್ಸ್ ಇರ್ತದೆ. ಇದು 125 ಮಾರ್ಕ್ಸ್ ಇಂಟರ್ನಲ್. ಮಾರ್ಕ್ಸ್ ಕಾರ್ಡ್ನಲ್ಲೂ ಅದೇ ರೀತಿ ಇಂಟರ್ನಲ್, ಎಕ್ಸ್ಟರ್ನಲ್ ಅಂತಾನೆ ಬರುತ್ತೆ. ಈ ರೀತಿಯ ಪದ್ಧತಿ ಇರುವುದನ್ನು ತಮಗೆಲ್ಲ ಗೊತ್ತಿರುವಂತೆ ಇದೆ. ನಂತರದಲ್ಲಿ ಈ ಮಿಡ್ ಟರ್ಮ್ ಎಕ್ಸಾಮ್ SA1 ಪರೀಕ್ಷೆ ಈಗಾಗಲೇ ಆಯಿತು. ಅದರಲ್ಲಿ ಒಂದು ಅರ್ಧ ಪುಸ್ತಕ ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ ಬರ್ತವೆ, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ನೆನಪಿಟ್ಕೊಳ್ಬೇಕು, ಯಾವ ರೀತಿ ನಂದು ಮೌಲ್ಯಾಂಕನ ನಡೀತದೆ, ನಾನು ಯಾವ ರೀತಿ ಓದಿದ್ದೇನೆ ಅಂತ ಗೊತ್ತಾಗಲಿ. ಇನ್ನು ಪ್ರಿಪರೇಟರಿ ನಡೀತಾವೆ. 1, 2 ಅಥವಾ 3 ಪ್ರಿಪರೇಟರಿ ನಡೀತವೆ. ಈ ಪ್ರಿಪೇರಟರಿ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ಕ್ವಶನ್ ಪೇಪರ್ ಯಾವ ರೀತಿ ಬರ್ಬೋದು, ಕ್ವಶನ್ಗಳು ಯಾವ ರೀತಿ ಬರ್ತವೆ, ನಂತರದಲ್ಲಿ ನಾವು ಯಾವ ರೀತಿಯಲ್ಲಿ ಇಡೀ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮೇಯ್ನ್ ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀನಿ ಅನ್ನೋದು ಗೊತ್ತಾಗಲಿಕ್ಕೆ ಅನುಕೂಲ ಆಗ್ತದೆ. ಮುಂದೆ ಪರೀಕ್ಷಾ ಭಯ ಹೋಗ್ಲಾಡಿಸಲಿಕ್ಕೂ ಬಹಳಷ್ಟು ಅನುಕೂಲ ಆಗ್ತದೆ. ಅದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ತದೆ. ಈ ರೀತಿಯಾದಂತಹ ಪರೀಕ್ಷಾ ಪದ್ಧತಿ ಇದೆ. ತಮಗೆಲ್ಲ ಗೊತ್ತಿರುವಂತೆ ಈ ರೀತಿ ಪರೀಕ್ಷಾ ಪದ್ಧತಿ ಇರುವಂಥದ್ದು. ನಂತರದಲ್ಲಿ ಮುಂದೆ ಬರ್ತೇನೆ, ವಿಷಯಕ್ಕೆ ಬರ್ತೇನೆ. ನಾನು ಇವತ್ತು ಹೇಳಲಿಕ್ಕೆ ಬಂದಿರೋದು ಯಾವುದೇ ಸಬ್ಜೆಕ್ಟಿಗಲ್ಲ, ಸಬ್ಜೆಕ್ಟಿನ ವಿಚಾರ ಮಾತಾಡಿದ್ದಲ್ಲ. ಎಲ್ಲ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಅನ್ನೋದು. ಇದನ್ನು PUCಗೂ ಅಪ್ಲೈ ಮಾಡ್ಕೊಬೋದು. ನಾನು ಎಸ್ಪೆಷಲಿ SLCಗೆ ನಾನು ಹೇಳ್ತಿರುವಂಥದ್ದು. ಈಗಾಗಲೇ ತಾವುಗಳು ಈಗಾಗಲೇ 1ರಿಂದ 9ನೇ ತರಗತಿ ಮುಗಿಸಿ 10ಕ್ಕೆ ಬಂದಿದ್ದೀರಿ. 10 ಆಗಲೇ 10 ವರ್ಷ ಆಯಿತು. ಈಗಾಗಲೇ 1ರಿಂದ 9ನೇ ತರಗತಿ ಹೇಗೆ ಬಂದಿದ್ದೀರಿ ಅಂತ ಸ್ವಲ್ಪ ತಿರುಗಿ ನೋಡಿದಾಗ ನೀವು ಅಲ್ಲಿರುವಂಥದ್ದು SLC ಇರುವಂಥದ್ದು ಡಿಫ್ರೆನ್ಸ್ ಏನು ಅಂತ ತಮಗೆ ಗೊತ್ತಾಗುತ್ತೆ. 1ರಿಂದ 9ನೇ ತರಗತಿ ಹೇಗೆ ಬಂದಿದ್ರಿ, ಪಾಸ್ ಮಾಡ್ಕೊತ ಬಂದರು, ಅಲ್ಲೇ ಪರೀಕ್ಷೆ ಇತ್ತು, ಅಲ್ಲೇ ವ್ಯಾಲ್ಯೂಷನ್ ಅವರೇ ಮಾಡ್ತಾ ಇದ್ರು. ಆದರೆ SLC ಆಗಲ್ಲ. SLCಯಲ್ಲಿ ಪ್ರತಿಯೊಂದು ಸಹ ಪಾರದರ್ಶಕವಾಗಿರ್ತದೆ. ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಇರ್ತದೆ, CCTV ಇರ್ತದೆ. ನೀವು ಬರೆದಂಥ ಆನ್ಸರ್ ಪೇಪರ್ ಔಟ್ ಆಫ್ ಡಿಸ್ಟ್ರಿಕ್ಟ್ನಲ್ಲಿ ವ್ಯಾಲ್ಯೂಷನ್ ಆಗಿ ಬರ್ತದೆ. ಪ್ರತಿಯೊಂದು ಮಾರ್ಕ್ಸಿಗೂ ವ್ಯಾಲ್ಯೂ ಇರ್ತದೆ. ಕಾರಣ ಏನಪ್ಪ ಅಂದರೆ, ಈಗ ವ್ಯಾಲ್ಯೂಷನ್ ಮಾಡುವಾಗಲೂ ಸಹ ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತದೆ. ರೀವ್ಯಾಲ್ಯೂಷನ್, ರೀಕೌಂಟಿಂಗ್ ಆದಾಗ ತಾವುಗಳೇನೋ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ರೀವ್ಯಾಲ್ಯೂಷನ್, ರೀಕೌಂಟಿಂಗ್ ಹಾಕ್ತೇವೆ. ಮಕ್ಕಳೆಲ್ಲ ನೀವೆಲ್ಲ ಹಾಕ್ತೀರಿ. ಹಾಕಿದ ತಕ್ಷಣ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಆದರೆ ಯಾರು ವ್ಯಾಲ್ಯೂಯೇಟರ್ ಮಾಡಿದ್ರು, ನಂತರ ಯಾರು ಮೇಲಧಿಕಾರಿಗಳಾಗಿದ್ರು, ಅವರಿಗೆ ದಂಡ ಹೋಗ್ತದೆ. ಒಂದೊಂದು ಮಾರ್ಕ್ಸಿಗೆ ಇಷ್ಟಿಷ್ಟು ಅಂತ ದಂಡ ಆಗ್ತದೆ. ಅದು ನಿಮಗೆ ಗೊತ್ತಿರಬೇಕು. ಆದರೆ ನಾವು ಅದಕ್ಕಾಗಿಯೇ ಈಗ ಪ್ರತಿಯೊಬ್ಬ ಶಿಕ್ಷಕರು ಸಹ, ಪ್ರತಿಯೊಬ್ಬ ಅಧಿಕಾರಿಗಳು ಸಹ ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಷನ್ ಮಾಡ್ತಾರೆ. ಅದು ನಡೆಯುವಂಥದ್ದು. ನಂತರ ಯಾವುದೇ ವ್ಯಾಲ್ಯೂಷನ್ ಮಾಡಲಿ, ಯಾವುದೇ ಎಕ್ಸಾಮ್ ಯಾವ ರೀತಿಯೇ ನಡೀಲಿ, ಅವುಗಳು ಮಾತ್ರ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಸಿದ್ಧತೆ ಸರಿಯಾದ ರೀತಿ ಮಾಡ್ಕೊಬೇಕು. ಈಗಲೇ ಅಭ್ಯಾಸವನ್ನು ಸರಿಯಾದ ರೀತಿ ಮಾಡಬೇಕು. ಮುಂದೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮೊದಲು ಈಗಲೇ ಒಂದು ಅಭ್ಯಾಸವನ್ನು ಉತ್ತಮ ರೀತಿ ಮಾಡಲಿಕ್ಕೆ ನೀವು ತಯಾರಾಗಿ. ತಾವುಗಳೆಲ್ಲ ಈಗಾಗಲೇ ಪ್ರೌಢಾವಸ್ಥೆಯಲ್ಲಿ ಇದ್ದೀರಿ, ಪ್ರೌಢ ಶಿಕ್ಷಣದಲ್ಲಿ ಪಡಿತಾ ಇದ್ದೀರಿ. ಬಾಲಕರು ಬಾಲಕಿಯರಲ್ಲ. ನಿಮಗೆ 15ರಿಂದ 16 ವರ್ಷ SLC ಬಂದಿದ್ದೀರಿ. ನೀವು ಮನೆಯಲ್ಲಿ ಚಿಕ್ಕವರು, ಆದರೆ ಶಾಲೆಯಲ್ಲಿ ಹೈಸ್ಕೂಲ್ ಲಾಸ್ಟ್ ಇಯರ್. ನೀವು ಈಗಾಗಲೇ ನೀವು SLCಯನ್ನು ಓದ್ತಾ ಇದ್ದೀರಿ, ಪ್ರೌಢಾವಸ್ಥೆಯಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ಮುಂದಿನ ವರ್ಷ ಏನು ತಗೊಳ್ಬೇಕು, ನಂತರ ನಾನು ಏನು ಗುರಿ ಅನ್ನೋದು, ಜೀವನದ ಗುರಿಯನ್ನು ಇಟ್ಕೊಳ್ಳುವಂಥ ವಯಸ್ಸು. ಏನು ಇಟ್ಕೊಳ್ಳುವಂಥದ್ದು ವಯಸ್ಸು? AIM, ಏಮ್ ಇಟ್ಕೊಳ್ಳುವಂಥದ್ದು. ಆಂಬಿಷನ್ ಇನ್ ಮೈಂಡ್. ಗುರಿಯನ್ನು, ಗೋಲನ್ನು, ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ಳುವಂಥ ವಯಸ್ಸು. ತಂದೆ ತಾಯಿ ಮೇಲೆ ಆಗಿರ್ಬೋದು, ಪೋಷಕರ ಮೇಲೆ, ನಂತರ ಅಜ್ಜ ಅಜ್ಜಿ ಮೇಲೆ ಎಲ್ಲಿವರೆಗೂ ನೀವು ಡಿಪೆಂಡ್ ಆಗ್ತೀರಿ. ನಿಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕಾಗ್ತದೆ. ಹಾಗಾಗಿ ತಾವುಗಳು ಈಗಲೇ ಸಿದ್ಧತೆ ಮಾಡ್ಕೊಳ್ಬೇಕು. ನಿಮ್ಮ ಗುರಿ ಏನು ಅನ್ನೋದು ಇಟ್ಕೊಳ್ಬೇಕು. ನಾನು ಏನು ಆಗಬೇಕು ಅನ್ನೋದು ಈಗಲೇ ಇಟ್ಕೊಳ್ಬೇಕು ಅಂತ ಗುರಿ ಇಟ್ಕೊಳ್ಳೋಂಥ ವಯಸ್ಸು ಈಗ. ಯಾಕೆಂದರೆ SLC ಆದಮೇಲೆ ಆ ಗುರಿಗೆ ತಕ್ಕಂತೆ ನೀವು ಸಬ್ಜೆಕ್ಟನ್ನು ತೊಗೊಳ್ಬೇಕಾಗುತ್ತೆ.
ನೀವು ಸೈನ್ಸ್ ತಗೊಬೇಕು, ಕಾಮರ್ಸ್ ತಗೊಬೇಕು, ಆರ್ಟ್ಸ್ ತಗೊಬೇಕು, ಡಿಪ್ಲೊಮಾ ಹೋಗಬೇಕು, ಅಥವಾ ಯಾವುದೋ ಒಂದು ಚಿತ್ರಕಲೆಯಲ್ಲಿ ನಾಯಕರಾಗಿ ಯಾವ ಕೋರ್ಸ್ ತಗೊಳ್ಬೇಕು ಅನ್ನೋದು ಮುಂದೆ ಎಲ್ಲ ನಿರ್ಧಾರ ಆಗ್ತದೆ. ಹಾಗಾಗಿ ಈಗ ನೀವು SSLC ಏನಿದ್ದೀರಿ, ಈಗ ತಾವುಗಳು ಒಂದು ಗುರಿಯನ್ನು ಇಟ್ಕೊಳ್ಳಿ. ಏನು ಇಟ್ಕೊಳ್ಳಿ? ಈಗ ತಾವು ಒಂದು ಜೀವನದ ಒಂದು ಗುರಿಯನ್ನು ಇಟ್ಕೊಂಡು ಓದಲಿಕ್ಕೆ ಶುರು ಮಾಡಿ. ಆಟೋಮೆಟಿಕ್ ಓದಬೇಕು ಅನ್ನೋಂಥ ಹಸು ಬರ್ತದೆ ನಿಮಗೆ. ಈಗ ಈ ಓದಲಿಕ್ಕೆ ಹೋದಾಗ ಒಂದು ನಿದ್ದೆ ಬರುವಂಥದ್ದು, ಒಂಥರ ಸೋಮಾರಿತನ ಆಗೋದು, ಆಮೇಲೆ ಲೇಜಿ ಆಗೋದು, ಮೈಯೆಲ್ಲ ಭಾರ ಆಗೋದು, ಪುಸ್ತಕ ಹಿಡಿದ ತಕ್ಷಣ ನಿದ್ದೆ ಬರೋದು, ಈ ರೀತಿ ಕಾಮನ್ ಆಗಿ ಆಗ್ತಾ ಇರ್ತದೆ. ಯಾಕೆ ಈ ರೀತಿ ಆಗ್ತದೆ? ಆಸಕ್ತಿ ಇಲ್ದಾಗ ಆಗುತ್ತೆ, ಇಂಟ್ರೆಸ್ಟ್ ಇಲ್ದಾಗ ಆಗೋ ಈ ರೀತಿ ಆಗ್ತದೆ. ಮನೆಯವರು ಒತ್ತಾಯಕ್ಕೆ ಬರೋದ್ರಿಂದ ಆಗ್ತದೆ. ನಿಮಗೆ ಜೀವನದ ಒಂದು ಗುರಿ ಗೊತ್ತಿಲ್ಲದೆ ಇದ್ರೆ ಆಗುತ್ತೆ. ಹಾಗಾಗಿ ತಾವುಗಳು ಈಗಲೇ ಒಂದು ಜೀವನದಲ್ಲಿ ನಾನು ಏನು ಆಗಬೇಕು ಅನ್ನೋದನ್ನು ಈಗಲೇ ತಿಳ್ಕೊಳ್ಳಿ. ಏನು ಆಗಬೇಕು, ಮುಂದೆ ಆಫೀಸರ್ ಆಗಬೇಕು ಅಥವಾ ಏನು ಯಾವುದ್ರಲ್ಲಿ ಮುಂದುವರಿಬೇಕು ಅನ್ನೋಂಥದ್ದನ್ನು ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ. ಆಟೋಮೆಟಿಕ್ ಎಲ್ಲ ಸಬ್ಜೆಕ್ಟು ಸಹ ಇಂಟ್ರೆಸ್ಟ್ ಬರಲಿಕ್ಕೆ ಶುರು ಆಗ್ತದೆ, ಆಸಕ್ತಿ ಬರಲಿಕ್ಕೆ ಶುರು ಆಗ್ತದೆ. ನೋಡಿ, ಈಗ ಒಂದು ಫಿಲ್ಮ್ ನೋಡ್ತೀರಿ, ಅದು ಎಷ್ಟು ಮಟ್ಟಕ್ಕೆ ನೀವು ಏಕಾಗ್ರತೆಯಿಂದ ನೋಡ್ತೀರಿ, ಕಾನ್ಸಂಟ್ರೇಷನ್ ಹೇಗಿರುತ್ತೆ. ಆಮೇಲೆ ನೋಡಿದಂಥ ಫಿಲ್ಮು ಮಾರನೇ ದಿನ ಕೇಳಿದ್ರು ಹೇಳ್ತೀರಿ. ಕ್ರಿಕೆಟ್ ನೋಡ್ತೀರಿ, ಅದರಲ್ಲಿ ಎಷ್ಟು ಆಸಕ್ತಿ ಇದೆ. ನೀವು ಫಿಲ್ಮು ಕ್ರಿಕೆಟ್ ನೋಡೋದರ 75% ಓದೋದ್ರಲ್ಲಿ ಹಾಕಿಬಿಟ್ರೆ, ಅದೇ ಇಂಟ್ರೆಸ್ಟ್ ಬಂದುಬಿಟ್ರೆ ಆಟೋಮೆಟಿಕ್ ಸಕ್ಸಸ್ ಆಗ್ತೀವಿ. ಈಗ ರ್ಯಾಂಕ್ ಸ್ಟೂಡೆಂಟ್ ನೋಡ್ತೀವಿ, 625 ತೊಗೊಂಡವ್ರು ನೋಡ್ತೀವಿ. ಅವರು ಏನು ಓದಿದ್ದಾರೆ, ಸೀಕ್ರೆಟ್ ಏನು, ಅವ್ರದ್ದು ಸಕ್ಸಸ್ ಆಫ್ ಸೀಕ್ರೆಟ್ ಏನು ಅಂತ ನೋಡ್ತಾ ಬಂದರೆ ಅವ್ರು ಹೇಳೋದು ಒಂದೇ, ಟೈಮಿಂಗ್ ಸೆನ್ಸ್ ಮಾಡ್ಕೊಂಡೆ ನಾನು ಕರೆಕ್ಟಾಗಿ ಟೈಮ್ ಪಿಕಪ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಹೇಗೆ ಟೈಮ್ ಪಿಕಪ್ ಮಾಡಿದೆ? ರಾತ್ರಿ 11 ಗಂಟೆ ಮಲಗ್ತಿದ್ದೆ, ಬೆಳಗ್ಗೆ 5 ಗಂಟೆ ಹೇಳ್ತಿದ್ದೆ, ಸಂಪೂರ್ಣ ಸ್ಟಡಿ ಮಾಡ್ತಿದ್ದೆ. ಶಾಲೆಗೆ ಬಂದಾಗ ಕರೆಕ್ಟಾಗಿ ಪ್ರತಿಯೊಂದು ಏನೇನು ಪಿರಿಯಡ್ ನಡೀತದೆ ಅಂತ ಒಂದು ರಫ್ನಲ್ಲಿ ಬರ್ಕೊಳ್ತಾ ಹೋಗ್ತಿದ್ದೆ. ಪ್ರತಿ ಪಿರಿಯಡ್ದು ಏನು ಮಾಡಿದ್ರು ಅಂತ ಬರ್ಕೊಂಡು ಹೋಗ್ತಿದ್ದೆ. ಫಿಸಿಕಲಿ ಮೆಂಟಲಿ ಸಂಪೂರ್ಣ ಪಾಠದ ಕಡೆ ಗಮನ ಇರ್ತಿದ್ದೆ, ಪಾಯಿಂಟ್ ಮಾಡ್ಕೊಳ್ತಿದ್ದೆ. ಯಾವುದೇ ರೀತಿ ಚಂಚಲತೆ ಇಲ್ಲದಂಗೆ ಮಾಡ್ತಾ ಇದ್ದೆ. ನಾನು ಜೂನ್ 1ರಿಂದ ಪ್ರಾರಂಭ ಮಾಡಿದರೆ ಜೂನ್ 2 ಎಕ್ಸಾಮ್ ಅನ್ನೋ ರೀತಿ ಇರ್ತದೆ. ಜೂನ್ 2ಕ್ಕೆ ಶಾಲೆಗೆ ಬಂದರೆ 3ಕ್ಕೆ ಎಕ್ಸಾಮ್ ಅನ್ನೋ ರೀತಿಯಲ್ಲಿ ಇರ್ತಿದ್ದೆ. ಈ ರೀತಿ ಆದಮೇಲೆ ಶಾಲೆಯಲ್ಲಿ ಎಲ್ಲ 8 ಪೀರಿಯಡ್ ಪಾಠ ಕೇಳಿದ್ಮೇಲೆ ಒಂದು ರಫ್ನಲ್ಲಿ ಏನೇನು ಮಾಡಿದ್ರು ಅಂತ ನಾನು ಶಾರ್ಟ್ ಬರ್ಕೊಂಡ್ಮೇಲೆ ಮನೆಗೆ ಹೋಗಿ ಹಾಫ್ ಅನ್ ಅವರ್ ರೆಸ್ಟ್ ಆದಮೇಲೆ ನಾನು ರಫ್ ಓಪನ್ ಮಾಡ್ತಿದ್ದೆ. ಅದರಲ್ಲಿ ಫಸ್ಟ್ ಪೀರಿಯಡ್ ಏನಾಗುತ್ತೆ, ಮ್ಯಾಥ್ಸಿಂದ ಲೆಕ್ಕ ಮಾಡಿದ್ದು. ಆ ಲೆಕ್ಕವನ್ನು ಬರೆದು ರೂಢಿ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ತಿದ್ದೆ. ಗೊತ್ತಾಗಲಿಲ್ಲ, ಮಾಸ್ಟರ್ಗೆ ಫೋನ್ ಮಾಡಿ ಇದು ಹೇಗೆ ಸರ್, ಅದು ಅಪ್ಲೈಡ್ ಮಾಡಿ ಮಾಡ್ತಿದ್ದೆ. ಈಗ ಸೆಕೆಂಡ್ ಪೀರಿಯಡ್ ಕನ್ನಡ ಮಾಡಿದ್ರು, ಒಂದು 3 ಪ್ಯಾರ ಪಾಠ ಮಾಡಿದ್ದಾರೆ. 3 ಪ್ಯಾರವನ್ನು ಇಂಟ್ರೆಸ್ಟಿಂದ ಅರ್ಥ ಮಾಡ್ಕೊಂಡು ಓದುವಂಥದ್ದು. ಅದರಲ್ಲಿ 1 ಮಾರ್ಕ್ಸಿಂದ ಎಷ್ಟು ಬರ್ತದೆ, 2 ಮಾರ್ಕ್ಸಿಂದ ಎಷ್ಟು ಬರ್ಬೋದು, 5 ಮಾರ್ಕ್ಸಿಂದ ಎಷ್ಟು ಬರ್ಬೋದು, ಅದರಲ್ಲಿ ಕ್ವಶನ್ ಹೆಕ್ಕಿ ತೆಗೆದು ಅದನ್ನು ಅವತ್ತೇ ಪರ್ಫೆಕ್ಟ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ಅಂದ್ರೆ ಇನ್ನೊಂದು ಸಬ್ಜೆಕ್ಟಿಗೆ ಹೋಗೋ ಮುನ್ನ 5 ನಿಮಿಷ ರೆಸ್ಟ್ ಕೊಡೋದು. ಆ ಎಲ್ಲ ಸಬ್ಜೆಕ್ಟ್ ಮುಗಿಯೋಷ್ಟರಲ್ಲಿ 8-8:30 ಊಟದ ಸಮಯ. ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ನಂತರ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ ಅದನ್ನು ಮುಗಿಸೋದು, ನೋಟ್ಸ್ ಎಲ್ಲ ಮುಗಿಸೋದು. ನಂತರ ಮತ್ತೆ ಏನು ಬರೀ ಇದೆ ಅನ್ನೋದು ಓದೋದು ಏನು ಉಳ್ಕೊಂಡಿದೆ, ನಿನ್ನೆ ಏನಾರು ಉಳ್ಕೊಂಡಿದೆಯಾ, ಮೊದಲನೇ ಪಾಠದಿಂದ ಮತ್ತೆ ಶುರು ಮಾಡಿ. 11 ಗಂಟೆ ಮಲ್ಕೊಂಡ್ರೆ ಎಕ್ಸಾಕ್ಟ್ 11 ಗಂಟೆಗೆ ಮಲ್ಕೊಳ್ಳೋದು. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂದ್ರೆ ಎಕ್ಸಾಕ್ಟ್ 5 ಗಂಟೆಗೆ ಹೇಳುವಂಥದ್ದು. ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರು ಕುಡಿದು ನಾವು ಕೊನೆಯ ಮಾತು ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಪ್ಪ ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಂಡು ಮಾಡ್ಕೊಂಡ್ರೆ 5 ಗಂಟೆ ಎಚ್ಚರ ಆಗೇ ಆಗ್ತದೆ. ಯಾಕೆ ಆಗ್ತದೆ ಅಂತ ಮುಂದೆ ಹೇಳ್ತೀನಿ. ಎಚ್ಚರ ಹಾಗೆ ಆಗ್ತದೆ. ಆವಾಗ ಎದ್ದ ತಕ್ಷಣ ಸ್ವಲ್ಪ ಯೋಗ ಮಾಡಿ ನೀರು ಕುಡಿದು ನೀವು ಓದಲಿಕ್ಕೆ ಕೊಡು. ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ ಅದನ್ನು ಓದಲಿಕ್ಕೆ ಕೊಡು. ಯಾವ ರೀತಿ ಓದಬೇಕು, ಓದುವಂಥ ರೀತಿ ಕೇಳಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಬೇಕು, ಬಾಯ್ಪಾಠ ಆಗಬಾರ್ದು. ನಾವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದರೆ ಟೆಕ್ಸ್ಟ್ ಬುಕ್ಗೆ ಡಿಪೆಂಡ್ ಆಗಬೇಕು, ಬರೀ ನೋಟ್ಸ್ ಡಿಪೆಂಡ್ ಆಗೋದಲ್ಲ. ಅನೇಕ ಸಾರಿ ಏನಾಗ್ತದೆ ಅಂದರೆ ಇಲ್ಲಿ ಎಕ್ಸಾಮ್ನಲ್ಲಿ ಬಂದಿರೋಂಥ ಕ್ವಶನ್ನು ನೋಟ್ಸ್ನಲ್ಲಿ ಇರಲ್ಲ, ಭಾಷಾಭ್ಯಾಸದಲ್ಲಿ ಇರಲ್ಲ, ಆದರೆ ಬುಕ್ಸ್ನಲ್ಲಿ ಅದರ ಉತ್ತರ ಇದ್ದೇ ಇರ್ತದೆ. ಹಾಗಾಗಿ ಹೆಚ್ಚು ನಾವು ಮಾರ್ಕ್ಸ್ ತೆಗಿಬೇಕಪ್ಪ ಅಂದರೆ ನಾವು ಟೆಕ್ಸ್ಟ್ ಬುಕ್ಸನ್ನು ಡಿಪೆಂಡ್ ಆಗಬೇಕು, ಅರ್ಥ ಮಾಡ್ಕೊಂಡೇ ಓದಬೇಕು. ಓದುವಾಗ ಪ್ರತಿಯೊಂದು ವರ್ಡ್ ಒಂದು ಸೆಂಟೆನ್ಸ್ ಬಿಡದಂತೆ ಓದಬೇಕು. ಓದಿ ಆದಮೇಲೆ ಅದರಲ್ಲಿ ಕ್ವಶನ್ಗಳು ಯಾವ ಬರ್ತವೆ ಅಂತ ಒಂದು ಕಡೆ ಬರ್ಕೊಳ್ಬೇಕು. ನಂತರ ಬುಕ್ಸ್ ಮುಚ್ಚಿ ಒಂದ್ಸರಿ ರಿವೈಂಡ್ ಮಾಡ್ಕೋಬೇಕು. ರಿವೈಂಡ್ ಆದಮೇಲೆ ಒಂದ್ಸರಿ ಬುಕ್ಸ್ ನೋಡ್ದಂಗೆ ಬರೀಬೇಕು. ಅವತ್ತು ಪರ್ಫೆಕ್ಟ್ ಆಗುತ್ತೆ. ಇನ್ನೊಂದು ಸಬ್ಜೆಕ್ಟ್ ಹಿಡಿಯೋ ಮುನ್ನ ಒಂದು 5 ನಿಮಿಷ ರೆಸ್ಟ್ ಕೊಡಬೇಕು. ಈ ರೀತಿ ಮಾಡಿ ಆದಮೇಲೆ ವಾರಕ್ಕೊಂದಿನ ಏನೊಂದು ವಾರ ಓದಿದೆ ಅದನ್ನು ರಿವಿಷನ್ ಮಾಡಬೇಕು. ಇದು ಪರ್ಫೆಕ್ಷನ್ ಆಗಿ ಕೊಡ್ತದೆ. ನಮ್ಮ ಬೋರ್ಡ್ ಒಂಥರ ಕಂಪ್ಯೂಟರ್ ಇದ್ದಂಗೆ ಪ್ರತಿಯೊಂದು ಫೋಲ್ಡರ್ನ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು, ಸರಿಯಾದ ರೀತಿ ತುಂಬ್ತಾ ಹೋಗಬೇಕು. ವಾರಕ್ಕೊಂದಿನ ಅದನ್ನು ರಿಫ್ರೆಶ್ ಆಗಬೇಕು, ರಿವಿಷನ್ ಆಗಬೇಕು. ಯಾವುದೇ ರೀತಿಯಲ್ಲಿ ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಕಣ್ಮುಚ್ಚಿ ನಿಮಗೇನೇ ಪ್ರಶ್ನೆ ಕೇಳ್ತಾ ಹೋಗಿ. ನಾನು ಈಗಾಗಲೇ ಈ ಭೂಮಿ ಮೇಲೆ ಮನುಷ್ಯ ರೂಪವನ್ನು ತಾಳಿ ಬಂದಿದ್ದೇನೆ, ಪವಿತ್ರವಾದಂಥ ಮನುಷ್ಯ ರೂಪವನ್ನು ತಾಳಿ ಬಂದಿದ್ದೇನೆ. ಓಕೆ, ನನಗೆ ನಮ್ಮ ತಂದೆ ತಾಯಿ ಇಲ್ಲಿವರೆಗೂ 1ರಿಂದ 15 ತರಗತಿಯವರೆಗೂ ಸಹ ಓದಿಸಿದ್ದಾರೆ. ಎಲ್ಲ ನೆರಳಲ್ಲಿ ಕುತ್ಕೊಂಡು ಓದಿದ್ದೀವಿ, ಮಳೆ ಬಿಸಿಲು ಗಾಳಿ ಯಾವುದೂ ಇದ್ದಂಗೆ ಚೆನ್ನಾಗಿ ಓದಿಸಿದ್ದಾರೆ. ಓಕೆ, ಇನ್ನೂ ಟೀಚರ್ಸು ಸಹ ಈಗ ಈ ವರ್ಷದಲ್ಲಿ ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ದಾರೆ, ಗುಂಪು ಚರ್ಚೆ ಮಾಡ್ತಿದ್ದಾರೆ, ಓದು ಅಂತಿದ್ದಾರೆ, ಎಲ್ಲ ತುಂಬ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ ಸರೌಂಡಿಂಗು. ಯಾಕೆ? ಇದರಲ್ಲಿ ನನ್ನ ಭವಿಷ್ಯ ಇದೆ, ಅವ್ರ ಭವಿಷ್ಯ ಇದೆ, ಯೋಚನೆ ನನ್ನ ಭವಿಷ್ಯ. ಹಾಗಾದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನಾನು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಈ ಸರೌಂಡಿಂಗ್ ಅಷ್ಟು ನಿನಗೆ ಸಹಕಾರವನ್ನು ಕೊಡ್ತಾ ಇದೆ.
ಏನೋ ಒಂದು ಮಾಡಬೇಕಾಗಿದೆ, ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ, ಹಾಗಾಗಿ ಆ ಕೆಲಸವನ್ನು ನಿರ್ವಹಿಸಬೇಕು, ಹಾಗಾಗಿ ನಾನು ಇಂಥದ್ದು ಆಗಬೇಕು ಅಂತ ಗುರಿ ಇಟ್ಕೊಂಡ ಮೇಲೆ ಒಂದು ಕಡೆ ಗುರಿ ಇಟ್ಕೊಂಡ ಮೇಲೆ ಅದೇ ಆ ಗುರಿಯನ್ನು ತಲುಪಲಿಕ್ಕೆ ಸರಿಯಾದ ರೀತಿ ಓದ್ತಾ ಇದ್ದೇನಾ ಸ್ವಲ್ಪ ಯೋಚನೆ ಮಾಡ್ತಾ ಬನ್ನಿ. ಈಗಾಗಲೇ FA1 FA2 ಯಾವ ರೀತಿ ಬರೆದಿದ್ದೀನಿ, ಯೂನಿಟ್ ಟೆಸ್ಟ್ ಯಾವ ರೀತಿ ಮಾಡಿದ್ದೀನಿ, ನನಗೆ ಮ್ಯಾಥ್ಸು, ಇಂಗ್ಲೀಷು, ಸೈನ್ಸು ಇವೆಲ್ಲ ಹಿಂದಿ ಅಂದರೆ ಯಾವ ರೀತಿ ಸಬ್ಜೆಕ್ಟ್ ಇದ್ದಾವೆ, ನಾನು ಎಷ್ಟು ಗಂಟೆ ಮಲ್ಕೊತೀನಿ, ಎಷ್ಟು ಗಂಟೆ ಹೇಳ್ತಿದ್ದೀನಿ, ಈ ರೀತಿ ಮಾರ್ಕ್ಸ್ ತೆಗೆದಿದ್ದೇನಲ್ಲ, ಯೂನಿಟ್ ಟೆಸ್ಟು ಎಲ್ಲ ಇದೇ ರೀತಿ ಮಾಡಿದರೆ PUC ಒಳ್ಳೆ ಕೋರ್ಸ್ ಇರುತ್ತಾ, PUC ಆದಮೇಲೆ ನನಗೆ ಡಿಗ್ರಿ ಸಿಗುತ್ತಾ, ನಾನು ಅದಾದಮೇಲೆ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತೇನಾ, ಆಮೇಲೆ ನಾನು ಆಫೀಸರ್ ಆಗ್ತೇನಾ, ಇದೆಲ್ಲ ಯೋಚನೆ ಮಾಡ್ತಾರೆ. ನೀವು ಈಗ ತೆಗೆದುಕೊಂಡ ಮಾರ್ಕ್ಸು ಈಗ ಓದುವ ಸಮಯನ ಬದಲಾವಣೆ ಮಾಡಿಕೊಳ್ಬೇಕು. ಆಗೋದಿಲ್ಲ, ನನಗೆ ಈ ಸಬ್ಜೆಕ್ಟ್ ಕಷ್ಟ ಇದೆ, ಅದಕ್ಕೆ ಏನು ಮಾಡಬೇಕು, ನಾನು ಮಾಸ್ಟರ್ಗೆ ಬಗೆಹರಿಸ್ಕೊಬೇಕು. ಇಂಗ್ಲೀಷು ಹಿಂದಿ ಕಷ್ಟ ಇದೆ, ಅದಕ್ಕೆ ಡಿಕ್ಷನರಿಗೆ ಒಂದು ಸರಿ ಮಾಡ್ಕೊಳ್ಬೇಕು. ಮ್ಯಾಥಮೆಟಿಕ್ಸು ನನಗೆ ಸರಿಯಾದ ರೀತಿ ಮಗ್ಗಿ ಬರಲ್ಲ, ಇಂತಿಂತ ಬರೋದಿಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕು, ಹೆಚ್ಚಿಗೆ ಒತ್ತು ಓದಬೇಕು, ಅದನ್ನು ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಬನ್ನಿ. ಹಾಗಾದ್ಮೇಲೆ ನಾನು ಈಗಾಗಲೇ 9 ಗಂಟೆಗೆ ಮಲಗ್ತದೆ, ಇಲ್ಲ 9 ಗಂಟೆ ಮಲಗಂಗಿಲ್ಲ, 11 ಗಂಟೆ ಬಿಟ್ಟು ಸ್ಟಡಿ ಮಾಡಬೇಕು. ಬೆಳಗ್ಗೆ 6 ಗಂಟೆ 7 ಗಂಟೆ ಹೇಳ್ತಿದ್ದೆ, ಇನ್ನು 5 ಗಂಟೆಗೆ ಹೇಳಲಿಕ್ಕೆ ಶುರು ಮಾಡಬೇಕು. ಈ ರೀತಿ ಮಾಡಿದರೆ ನಾನು ಚೆನ್ನಾಗಿ ಹೋಗ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ಏನು ಹೇಳಿದೋ ಅದೇ ರೀತಿ ಮುಂದುವರಿತೀನಿ. ಮುಂದುವರೆದ ಮೇಲೆ ನಾನು ಒಳ್ಳೆ ಮಾರ್ಕ್ಸ್ ತಗೋತೀನಿ. ಮಾರ್ಕ್ಸ್ ತೆಗೆದ ಮೇಲೆ ನನಗೆ ಫ್ರೀ ಸೀಟ್ ಸಿಗ್ತದೆ. ಫ್ರೀ ಸೀಟ್ ಸಿಕ್ಕ ಮೇಲೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಮಾಡಿಕೊಂಡು ನಾನು ಒಳ್ಳೆ ರೀತಿಯಲ್ಲಿ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತೀನಿ ಅನ್ನೋದು ರೀತಿಯಲ್ಲಿ ಕನಸ್ಕೊಂಡು ತಕ್ಷಣ ಕಣ್ಣು ತೆಗೆದು ಆಕ್ಟಿವ್ ಆಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಕನಸು ಕಾಣುವುದು ತಪ್ಪಲ್ಲ, ತಕ್ಷಣ ಎಚ್ಚರಗೊಂಡು ಪ್ರಯತ್ನಿಸದಿರುವುದು ತಪ್ಪು ಅಂತ APJ ಅಬ್ದುಲ್ ಕಲಾಂ ಹೇಳ್ತಾರೆ. ಹಾಗಾಗಿ ನಾವುಗಳು ಕನಸನ್ನೇನೋ ದೊಡ್ಡ ಕಾಣಬೇಕು, ಆದರೆ ಕಂಡ ತಕ್ಷಣ ನೀವು ಪ್ರಯತ್ನಕ್ಕೆ ಇರಬೇಕಾಗ್ತದೆ. ಈಗ ನಿಮ್ಮ ತಂದೆ ತಾಯಿ ಅನೇಕ ರೀತಿಯಲ್ಲಿ ಕಷ್ಟಪಡ್ಬೋದು. ಈಗ ಯಾವ ರೀತಿ ಇದೆ ಅಂದರೆ PUC ನಾನು ಸೈನ್ಸ್ ಓದಬೇಕಪ್ಪ ಅಂದರೆ ಅದಕ್ಕೆ ಒಳ್ಳೆ ಮಾರ್ಕ್ಸ್ ತೊಗೊಬೇಕು, ಒಳ್ಳೆ ಕಾಲೇಜಿಗೆ ಹೋಗಬೇಕು. ನೀವು ನಿಮ್ಮ ಫ್ರೆಂಡ್ಸು ಮಾತಾಡ್ಕೊಂಡಿರ್ತೀರಿ, ನಾನು ಒಳ್ಳೆ ಸೈನ್ಸ್ ತೆಗೆಯೋಣ, ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೆಗೆಯೋಣ, ಫ್ರೀಯಾಗಿ ಸೀಟ್ ಸಿಗ್ತದೆ, ಒಳ್ಳೆಂಥ ಕಾಲೇಜಲ್ಲಿ ಸೈನ್ಸ್ ಮಾಡೋಣ, ಈ ರೀತಿ ಮಾಡೋಣ, ಡಾಕ್ಟರ್ ಆಗೋಣ, ಇಂಥದ್ದೇ ಆಗೋಣ, ಏನೋ ಒಂದು ಗುರಿ ಇಟ್ಕೊಂಡಿದ್ದೀರಪ್ಪ. ಆವಾಗ ಗುರಿ ಇಟ್ಕೊಂಡ್ರಿ, ಎಲ್ಲ ಆಯಿತು. ನಾವು ನಿಮ್ಮ ಫ್ರೆಂಡಿಂದ ಏನಾಯಿತು 98% ಆಯಿತು. 98% ಆಯಿತು ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಕಾಲೇಜ್ನವರು ಈಗ ಹೈಸ್ಕೂಲಿಗೆ ಫೋನ್ ಮಾಡ್ತಾರೆ, ಎಕ್ಸಾಮಿಗೆ ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗ ಅಥವಾ ಮಗಳು 98% ತೆಗೆದಿದೆ, 625 ತೊಗೊಂಡಿದ್ದಾರೆ, ನಮ್ಮ ಕಾಲೇಜಿಗೆ ಸೇರಿಸಿ, ಯಾವುದೇ ಹಣ ಕಟ್ಟೋದು ಬೇಡ ಅಂತ ಅವ್ರಿಗೆ ಹೇಳ್ತಾರೆ. ನಿಮ್ದು ಏನೋ ಮಿಸ್ ಆಗಿ 75 ಆಗ್ಬಿಟ್ಟಿದೆ. ಆವಾಗ ನೀವೇನು ಮಾಡಬೇಕು, ಅವರಿಗೆ ಕರೆದು ರಿಕ್ವೆಸ್ಟ್ ಮಾಡ್ಕೊತಾರೆ. ನೀವು ಸರ್ಟಿಫಿಕೇಟ್ ಇಟ್ಕೊಂಡು ನೀವು ನಮ್ಮ ಫ್ರೆಂಡು ನಿಮ್ಮ ಕಾಲೇಜಿಗೆ ಸೇರೋದು ಸರ್, ನನಗೂ ಸೈನ್ಸ್ ಕೊಡಿ ಸರ್, ನಾನು 75 ಇದೆ ಅಂದಾಗ ಅವ್ರು ಏನು ಮಾಡ್ತಾರೆ, ನೀವು 1.5 ಲಕ್ಷ ಕೊಡಿ ಅಂತಾರೆ, ಲೀಸ್ಟ್ ಅನೌನ್ಸ್ ಮಾಡ್ತೀವಿ ನೋಡೋಣ ಅಂತಾರೆ. 90 ಮೇಲಿರೋರಿಗೆ ಕೊಟ್ಟರೆ ಸಾಕಾಗೈತೆ, ನಿಮ್ಗೆ ಹೆಂಗೆ ಕೊಡಲಿ ಅಂತಾರೆ. ನೀವು ಆ ರೀತಿಯಲ್ಲಿ ನೀವು ಬೇಜಾರಾಗಿರ್ತಾರೆ. ಆವಾಗ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಅದೇ ಕಾಲೇಜಿಗೆ ಸೇರಬೇಕು ಅಂತ ಹೇಳಿ ಎಷ್ಟೋ ಕಷ್ಟಪಟ್ಟು ನಿಮಗೆ 1.5 ಲಕ್ಷ ಕಟ್ಟಲಿಕ್ಕೆ ಇನ್ನು ಇರುವಂಥ ಆಭರಣ ಮಾರೋದು, ಜಮೀನು ಮಾರೋದು, ಏನೂ ಇಲ್ಲ ಅಂದರೆ ಅವ್ರ ಮನೆ ಜೀತಕ್ಕಿದ್ದು ನಿಮಗೆ ದುಡ್ಡು ತಂದು ಕೊಡ್ತಾರೆ. ಅವ್ರ ಮನೆ ಜೀತಕ್ಕೆ ದುಡಿತಾರೆ, ನಿಮಗೆ ದುಡ್ಡು ತಂದು ಕೊಡ್ತಾರೆ. ಇಷ್ಟು ಕಷ್ಟಪಡ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ನೀವೇ ಕಾರಣ. ನೀವೇ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ. ಜಪಾನ್ನಲ್ಲಿ ಹೇಗಿದೆ ಅಂದರೆ ಆಯಾ ಕ್ಲಾಸ್ಗಳು ನಡೀತಾ ಇದ್ದಾವೆ ಅಂದರೆ ಆ ಕ್ಲಾಸ್ನಲ್ಲಿ ಇನ್ನೊಂದು TV ಇಡ್ತಾರೆ. TVಯಲ್ಲಿ ಆ ಜಮೀನಿನಲ್ಲಿ, ಫ್ಯಾಕ್ಟ್ರಿಯಲ್ಲಿ ಅಥವಾ ಗ್ಯಾರೇಜ್ನಲ್ಲಿ ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅದು TVಯಲ್ಲಿ ಬರುತ್ತೆ. TVಯಲ್ಲಿ ಪ್ರತಿಯೊಂದು ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ತಾಯಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆ TVಯಲ್ಲಿ ತೋರಿಸ್ತಾರೆ ಜಪಾನಲ್ಲಿ. ಅದ್ರ ಮೂಲಕ ಅವ್ರಿಗೆ ಸೆಂಟಿಮೆಂಟು, ಅದ್ರ ಮೂಲಕ ಅವ್ರು ಮನಸ್ಸು ಪರಿವರ್ತನೆ ಮಾಡಿ ಓದ್ಲಿಕ್ಕೆ ಶುರು ಮಾಡಿ ಅಂತ ಅವ್ರು ಅದ್ರ ಮೂಲಕ ಇದು ಮಾಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ನಮ್ಮಲ್ಲಿ ಹುಟ್ಟುತ್ತಾನೆ ನಮಗೆ ಸೆಂಟಿಮೆಂಟ್ ಬಂದಿದೆ. ನಾವು ನಮ್ಮ ತಂದೆ ತಾಯಿ ಹೇಗೆ, ನಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟಪಡ್ತಾರೆ, ಅದ್ರ ತಕ್ಕಂತೆ ನಾವು ದುಡಿಬೇಕು, ಅವರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಮಗೆ ಹುಟ್ಟುತ್ತಂದಿನೇ ಸೆಂಟಿಮೆಂಟ್ ಬಂದಿರ್ತದೆ. ಅವರು ಆ TV ಮೂಲಕ ತೋರಿಸ್ತಾರೆ ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಆ ರೀತಿ ತೋರಿಸುವಂಥ ಪದ್ಧತಿ ಇಲ್ಲ. ಹಾಗಾಗಿ ತಾವು ಕೂಡ ಏನು ಮಾಡಬೇಕು, ಆ ಗುರಿಯನ್ನು ತಲುಪಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಈಗಲೇ ನಿರ್ಧಾರ ಮಾಡಿ. ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ನೀವು ಎಚ್ಚರಿಕೊಳ್ಳಿ, ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ. ನಿಮ್ಮ ಜೀವನದ ಒಂದು ಗುರಿಯನ್ನು ಇಟ್ಕೊಳ್ಳಿ. ಯಾವಾಗ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡ್ರೂ ಆಟೋಮೆಟಿಕ್ ನಿಮಗೆ ಆಸಕ್ತಿ ಶುರು ಮಾಡ್ತಾರೆ. ಈಗ ನೀವು ಯಾವುದೋ ಒಂದು ಒಳ್ಳೆ ಪಿಕ್ಚರ್ ನೋಡಬೇಕು ಅಂತ ಆಸಕ್ತಿ ಇದೆಯಪ್ಪ, ಇಷ್ಟ ಇದೆ, ಆ ಪಿಕ್ಚರ್ ನೋಡ್ಲಿಕ್ಕೆ ಶುರು ಮಾಡಿದಾಗ ನೀವು ಯಾವ ರೀತಿಯಲ್ಲಿ ಪಂಚೇಂದ್ರಿಯ ಕೆಲಸ ಮಾಡ್ತಾವೆ ನೋಡಿ, ನಿಮಗೆಲ್ಲ ಅಲ್ಲೇ ನೇರವಾಗಿ ದೃಷ್ಟಿ ನೋಡ್ತಾ ಇರ್ತೀರಿ. ಅಲ್ಲಿ ಕಣ್ಣೀರು ಬಂದರೆ ನಿಮಗೆ ಕಣ್ಣೀರು ಬರುತ್ತೆ, ಅಲ್ಲಿ ಫೈಟ್ ಬಂದರೆ ಇಲ್ಲಿ ಫೈಟ್ ಮಾಡ್ತೀರಿ. ಆ ರೀತಿಯಲ್ಲಿ ಇರ್ತದೆ ಫಿಲ್ಮ್. ಯಾವುದೇ ರೀತಿಯಲ್ಲಿ ಊಟ ಬೇಡ, ನಿದ್ದೆ ಬೇಡ, ಅನಂತರದಲ್ಲಿ ಏನು ಕರೆದ್ರೂ ಹೋಗೋದಿಲ್ಲ, ಆ ರೀತಿ ಫಿಲ್ಮ್ ನೋಡ್ತೀವಿ. ಅಷ್ಟು ಕಾನ್ಸಂಟ್ರೇಷನ್ ಇರ್ತದೆ. ಓದೋದ್ರಲ್ಲಿ ಯಾಕಿರಲ್ಲ? ಅದೇ ಫಿಲ್ಮ್ 6 ದಿನ ಕೇಳಿದ್ರು ಹೇಳ್ತಾರೆ, ಅದೇ ನಿನ್ನೆ ಯಾವ್ದು ಮ್ಯಾಥಮೆಟಿಕ್ಸ್ ಒಂದು ಲೆಕ್ಕ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಇದೇ ಇಂಟ್ರೆಸ್ಟ್, ಆಸಕ್ತಿ ಅನ್ನೋದು. ಯಾಕೆಂದ್ರೆ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಅಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ ಫಿಲ್ಮ್. ಆದರೆ ಇಲ್ಲಿ ಮನಸ್ಸು ಮಾತ್ರ ಕೊಡ್ತೀನಿ. ತಂದೆ ತಾಯಿ ಒತ್ತಾಯಿಗೆ ಓದುವಂಥದ್ದು, ಎಲ್ಲ ಓದ್ತಾರಲ್ಲಪ್ಪ ಅಂತ ಓದೋದು, ಈ ರೀತಿ ಮಾಡಿದ್ರೆ ಆಗೋದಿಲ್ಲ. ಇಂಟ್ರೆಸ್ಟ್ ಬೇಕು, ಇಷ್ಟ ಬೇಕು. ಇಷ್ಟ ಅನ್ನೋದು ಅಲ್ಲಿ ಇರ್ತದೆ. ಇಷ್ಟಪಟ್ಟಿದ್ದು ಯಾವುದು ಕಷ್ಟವಾಗಲಾರದು, ಕಷ್ಟ ಅಂತ ಮಾಡಿದ್ದು ಯಾವುದು ಶಾಶ್ವತವಾಗಿರಲ್ಲ. ಇಷ್ಟಪಟ್ಟಿದ್ದು ಯಾವುದು ಕಷ್ಟವಾಗಿರಲಾರದು ಅಂದರೆ ನೀವು ಅದನ್ನು ಇಷ್ಟಪಟ್ಟರೆ 6 ಸಬ್ಜೆಕ್ಟು ನಿಮಗೆ ಕಷ್ಟನೇ ಆಗೋದಿಲ್ಲ. ತಂದೆ ತಾಯಿ ಒತ್ತಾಯಕ್ಕೆ ಓದ್ತೇನಪ್ಪ ಅಂದರೆ ಅದು ಕಷ್ಟಪಟ್ಟು ಓದ್ತೇನೆ ಅಂದರೆ ಎಕ್ಸಾಮ್ವರೆಗೆ ಹೋಗೋದೇ ಇಲ್ಲ. ಅದು ಈ ರೀತಿ ಆಗುತ್ತದೆ. ಜೀವನದಲ್ಲಿ ಫಸ್ಟ್ ಇಷ್ಟಪಡಬೇಕಾದ್ದು ಮೊದಲು ನಮ್ಮನ್ನು ನಾವು ಈ ಭೂಮಿ ಮೇಲೆ ಮನುಷ್ಯ ರೂಪದಲ್ಲಿ ಪಡೆದಿದ್ದೇವಲ್ಲ, ನಾವು ಬಂದಿದ್ದೇವಲ್ಲ, ನಮ್ಮನ್ನು
ಕಪ್ಪಿರಲಿ, ಬಿಳಿ ಇರಲಿ, ಉದ್ದ ಇರಲಿ, ಗಿಡ್ಡ ಇರಲಿ, ಅಂಗವಿಕಲ ಇರಲಿ, ಯಾವುದೇ ರೀತಿ ಇರಲಿ, ನಾವು ಕನ್ನಡಿಯಲ್ಲಿ ನೋಡ್ತಿದ್ರೆ ನಾವು ಚೆನ್ನಾಗಿದ್ದೀವಿ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಾನು ಚೆನ್ನಾಗಿದ್ದೀನಿ, ನಮ್ಮನ್ನು ನಾವು ಇಷ್ಟಪಡ್ತೇನೆ, ಯಾರು ಇಷ್ಟಪಡ್ತಾರೆ ಯೋಚನೆ ಮಾಡಿ. ಹಾಗಾಗಿ ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು. ಅದರಲ್ಲೂ 3 ರೀತಿ ಜನ ಇದ್ದಾರೆ. ಎಲ್ಲ ಇಡೀ ಪ್ರಪಂಚನೇ ಕೆಟ್ಟದಾಗಿದೆ, ನಾನು ಅಷ್ಟೇ ಚೆನ್ನಾಗಿದ್ದೀನಿ, ಸ್ವಾರ್ಥಿಗಳು, ಅದು ಬದುಕೋದು ಕಷ್ಟ. ಇನ್ನು ಕೆಲವರು ಹೇಳ್ತಾರೆ ಪ್ರಪಂಚ ಎಲ್ಲ ಸರಿ ಇಲ್ಲ, ನಾನು ಒಬ್ಬರೇ ಚೆನ್ನಾಗಿದೆ, ಸ್ವಾರ್ಥಿ, ಅದೇ ಹೇಳಿದ್ದೆ. ನಂತರ ಇನ್ನು ಕೆಲವರು ಇದ್ದಾರೆ, ನಾನು ಏನೇನು ಸರಿ ಇಲ್ಲ, ಪ್ರಪಂಚ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಇದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತ, ಕೀಳರಿಮೆ, ಅವರು ಸಹ ಬಂದಿದ್ದಾರೆ. ಅವರು ಇನ್ನು 3ನೇ ವ್ಯಕ್ತಿ ಬರ್ತಾನೆ, ಪ್ರಪಂಚನೂ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ಪಾಸಿಟಿವ್ ಮೈಂಡ್ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು. ನಂತರ ನಮ್ಮನ್ನು ತಂದಿದ್ದಲ್ಲ ಈ ಭೂಮಿಗೆ ತಂದೆ ತಾಯಿ ದೇವರು ಅವ್ರಿಗೆ ಇಷ್ಟಪಡಬೇಕು. 3ನೇದು ಇಷ್ಟಪಡದೆ ನಮ್ಮ ಭವಿಷ್ಯವನ್ನು ರೂಪಿಸುವಂಥ ಸಬ್ಜೆಕ್ಟ್ಗಳು, 6 ಸಬ್ಜೆಕ್ಟ್ಗಳನ್ನು ಇಷ್ಟಪಡಬೇಕು. ಆ ಬೋಧನೆ ಮಾಡುವಂಥ ಮೇಷ್ಟ್ರ ಬಗ್ಗೆ ಗೌರವ ಇರಬೇಕು, ಆ ಮೂಲಕ ಇಷ್ಟಪಡಬೇಕು. ಆ ಮೇಷ್ಟ್ರು ಆ ರೀತಿ ಇದ್ದಾರೆ, ಈ ಮೇಷ್ಟ್ರು ಈ ರೀತಿ ಇದ್ದಾರೆ, ಅವ್ರು ಆ ರೀತಿ ಪಾಠ ಮಾಡ್ತಾರೆ, ಅವ್ರು ಬೈದರು ಹೊಡೆದ್ರು, ಈ ರೀತಿಯಲ್ಲಿ ಅವ್ರ ಸಬ್ಜೆಕ್ಟ್ ಓದೋದಿಲ್ಲ ಅಂತ ನೀವು ಆ ರೀತಿ ಮಾಡಿದ್ರೆ ಇದು ಲಾಸ್ಟ್ ಮೇಷ್ಟ್ರಿಗಲ್ಲ, ನಿಮಗಾಗ್ತದೆ. ಎಲ್ಲ ಸಬ್ಜೆಕ್ಟ್ ಹೈಸ್ಕೂಲ್ ಆಗಿ ಆ ಸಬ್ಜೆಕ್ಟ್ ಫೇಲ್ ಆದ್ರೆ ಫೇಲ್ ಆಗಿದೆ. ಹಾಗಾಗಿ ತಾವುಗಳು ಮೇಷ್ಟ್ರ ಗೌರವ ಇದೆ, ಎಲ್ಲ ಸಬ್ಜೆಕ್ಟು ಆದ್ಯತೆ ಕೊಡಿ. ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆಯೋ ಅದನ್ನು ಹೆಚ್ಚು ಓದಲಿಕ್ಕೆ ಶುರು ಮಾಡಿ. ಆ ರೀತಿ ಓದಲಿಕ್ಕೆ ಶುರು ಮಾಡಿದರೆ ಆಟೋಮೆಟಿಕ್ ನಿಮ್ಗೆ ಇಂಟ್ರೆಸ್ಟ್ ಮಾಡೋಕ್ಕೆ ಶುರುವಾಗ್ತದೆ. ನಿಮಗೆ ಪದೇ ಪದೇ ನಿಮ್ಮ ಏನು ನೆನಪಿರ್ತಾಗಲಿ, ಆಂಬಿಷನ್ ಇನ್ ಮೈಂಡ್, ನೀವು ಗುರಿ, ಗೋಲ್, ಮಹತ್ವಾಕಾಂಕ್ಷೆ, ನೀವೇನು ಆಗಬೇಕು ಅನ್ನೋದು ಇಟ್ಕೊಂಡಿದ್ದೀರೋ ಅದು ಪದೇ ಪದೇ ನಿಮಗೆ ನೆನಪಿ ಬರ್ತವೆ. ಯಾವಾಗ ಅದು ನೆನಪಿ ಬರ್ತದೋ ಆಟೋಮೆಟಿಕ್ ಓದಬೇಕು ಅನ್ನುವಂಥ ಹಸು ಶುರು ಆಗ್ತದೆ. ಓದಬೇಕು ಅಂತ ಶುರು ಮಾಡ್ತೇವೆ. ಆವಾಗ ಎಲ್ಲ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬರ್ತವೆ, ಆಸಕ್ತಿ ಬರ್ತದೆ. ಯಾವಾಗ ಇಷ್ಟಪಡ್ತೀರೋ, ಈ ಇಷ್ಟ ಬಂದ ತಕ್ಷಣ, ಇಂಟ್ರೆಸ್ಟ್ ಆದ ತಕ್ಷಣ ಕಾನ್ಸಂಟ್ರೇಷನ್ ಕೆಲಸ ಮಾಡ್ತದೆ. ದಟ್ ಈಸ್ ಕಾನ್ಸಂಟ್ರೇಷನ್ ಮೀನ್ಸ್ ಏಕಾಗ್ರತೆ. ಏಕಾಗ್ರತೆ ಸಂಪೂರ್ಣ ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. ಫಸ್ಟಿಗೆ ನೀವು 10, 5, 6, 7 ಕ್ವಶನ್ ಆನ್ಸರ್ ಓದಿದ ತಕ್ಷಣ ಕಾನ್ಸಂಟ್ರೇಷನ್ ಹೋಗುವಂಥದ್ದು ಚಂಚಲತೆ ಬರ್ತದೆ. ಆದರೆ ಈಗ ಯಾವಾಗ ನೀವು ಆಸಕ್ತಿಯಿಂದ ಓದಕ್ಕೆ ಶುರು ಮಾಡ್ತೀರಿ, ನಿಮ್ಮ ಏಮ್ ಕಡೆ ಗಮನ ಇಟ್ಟು ಓದಕ್ಕೆ ಶುರು ಮಾಡ್ತೀರಿ, ಆಟೋಮೆಟಿಕ್ ಎಷ್ಟು ಓದಿದ್ರು ಸಹ ಕಾನ್ಸಂಟ್ರೇಷನ್ ಕೆಲಸ ಮಾಡ್ತದೆ, ರಿಸೀವ್ ಮಾಡ್ತಾ ಹೋಗುತ್ತೆ, ಸಂಪೂರ್ಣ ಏಕಾಗ್ರತೆ. ಯಾವಾಗ ಏಕಾಗ್ರತೆ ಹೆಚ್ಚು ಇರ್ತದೋ ಅದಕ್ಕೆ ಹೇಳೋ ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೆ ಏನು ಫಲ, ಎತ್ತು ಗಾಣವನ್ನು ಹೊತ್ತು ತಾಸು ಸುತ್ತಿ ಬಂದಂತೆ ಸರ್ವಜ್ಞ ಅಂತ. ಅದಕ್ಕೆ ಒಂದು ಸಂಪೂರ್ಣ ಚಿತ್ತ ಇರಬೇಕು, ಏಕಾಗ್ರತೆ ಇರಬೇಕು. ಯಾವಾಗ ಏಕಾಗ್ರತೆ ಕಾನ್ಸಂಟ್ರೇಷನ್ ಬರುತ್ತೋ ಆಟೋಮೆಟಿಕ್ ಎಫರ್ಟ್ ಹೆಚ್ಚಾಗುತ್ತೆ, ಪ್ರಯತ್ನ ಹೆಚ್ಚಾಗುತ್ತೆ. ಪ್ರಯತ್ನದ ಮುಂದೆ ಯಾವುದೂ ಇಲ್ಲ, ಪ್ರಯತ್ನ ನೋಡಿ. ಆ ರೀತಿಯಲ್ಲಿ ನೀವು ಎಫರ್ಟನ್ನು ಶುರು ಮಾಡ್ತೀರಿ, ಶ್ರದ್ಧೆಯಿಂದ ಪ್ರಯತ್ನ ಶುರು ಮಾಡ್ತೀರಿ. ಆ ಪ್ರಯತ್ನವೂ ಸಹ ಅದೇ ರೀತಿಯಲ್ಲಿ ಮುಂದುವರಿತದೆ. ನೀವು 9 ಗಂಟೆ ಮಲಗೋರು 11 ಗಂಟೆವರೆಗೂ ಓದ್ತಾನೆ ಇರ್ತೀರಿ, ಊಟನೂ ಮಾಡಿರಲ್ಲ, ಓದ್ತಾನೆ ಇರ್ತೀರಿ, ಪಡ 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 ಬಾಯ್ ಬಿಟ್ಟು ಓದಬೇಕಾಗುತ್ತೆ. ಯಾವಾಗ ನಿಮ್ಮ ತಂದೆ ತಾಯಿ ನೋಡಿದ್ರು 11 ಗಂಟೆ ಆಯಿತು ಇನ್ನೂ ಓದ್ತಾ ಇದೆಯಲ್ಲ ಮರನ, ಬೆಳಗ್ಗೆ ಶಾಲೆ ಹೋಗಬೇಕು, ನಿದ್ದೆ ಬರ್ತವೆ ಅಂತ ಅವರೇ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಮನಸ್ಬೇಕು. ನೀವು ಮಲ್ಕೊಂಡು ಮತ್ತೆ 3 ಗಂಟೆಗೆ ಎದ್ದು ಪಡ ಪಡ ಓದಕ್ಕೆ ಶುರು ಮಾಡಿಬಿಡ್ತೀರಿ. ಅಷ್ಟು ಓದುವಂಥ ಹುಮ್ಮಸ್ಸು ಶುರುವಾಗುತ್ತದೆ, ನಿಮಗೆ ಕಿಚ್ಚು ಶುರುವಾಗುತ್ತದೆ. ಆವಾಗ ಹೋಗಲಿಕ್ಕೆ ನಿಮ್ಮ ಮತ್ತೆ ಮನಸ್ಸವರು 5 ಗಂಟೆ ಎಬ್ಬಿಸ್ತೀನಿ ಅಂತ ನಿಮ್ಮನ್ನು ಮನಸ್ಸಾಗ ಆ ಮಟ್ಟಕ್ಕೆ ಓದಬೇಕು ಅನಿಸ್ತದೆ ನಿಮಗೆ. ಆ ರೀತಿ ಓದಬೇಕು ಅನ್ನೋಕ್ಕೆ ನಿಮಗೆ ಏನು ಮುಖ್ಯ, ಇಂಟ್ರೆಸ್ಟ್ ಮುಖ್ಯ. ಅದ್ರ ಮೂಲಕ ಕಾನ್ಸಂಟ್ರೇಷನ್ ಹೆಚ್ಚಾಯ್ತು, ಈಗ ಎಫರ್ಟ್ ಹೆಚ್ಚಾಯ್ತು. ಅದಕ್ಕೆ ಹೆಚ್ಚು ಓದಲಿಕ್ಕೆ ಶುರು ಮಾಡ್ತೀವಿ. ಎಫರ್ಟ್ ಮುಂದೆ ಯಾವುದೂ ಇಲ್ಲ, ಪ್ರಯತ್ನ ಅನ್ನೋದಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿ ಬೆಳಕಿನ ನಡೆದರೆ ಎಲ್ಲರೂ ಹಿಂಬಾಲಿಸ್ತಾರೆ, ಕತ್ತಲೆ ನಡೆದರೆ ನಮ್ಮ ನೆರಳು. ಯಾವಾಗ ಎಫರ್ಟು ಅತ್ಯುನ್ನತ ಮಟ್ಟಕ್ಕೆ ಹೋಯ್ತೋ ಅದರ ಹಿಂದಿಂದೆ ಮೆಮೊರಿ ಪವರ್ ಒಳ್ಳೆ ಕೆಲಸ ಮಾಡ್ತದೆ, ನೆನಪಿನ ಶಕ್ತಿ ಒಳ್ಳೆ ಕೆಲಸ ಮಾಡ್ತದೆ. ಈಗಾಗಲೇ ತಾವು ಒಂದು 10 ಕ್ವಶನ್ ಆನ್ಸರ್ ಓದಿದಿರಿ ಅಂದರೆ ಆ 10 ಕ್ವಶನ್ ಆನ್ಸರ್ ಓದಿ ಒಂದು ಮ್ಯಾಥಮೆಟಿಕ್ಸು ಯಾವುದೋ ಇಂಗ್ಲೀಷ್ 10 ಕ್ವಶನ್ ಆನ್ಸರ್ ಓದಿರಿ, ಮ್ಯಾಥಮೆಟಿಕ್ಸ್ ಒಂದು ಲೆಕ್ಕ ಮಾಡಿದಿರಿ, ನಂತರ ಯಾವುದೋ ಒಂದು ಹಿಂದಿ ಓದ್ತಾ ಇದ್ದೀರಿ. ಈಗ ಮೊದಲು ಏನು ಇಂಗ್ಲೀಷ್ 10 ಕ್ವಶನ್ ಆನ್ಸರ್ ಓದಿದೆ ಅದನ್ನು ನೋಡಿ ನೆನಪು ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ, ಇರೋದೇ ಇಲ್ಲ, ಡಮಾರು. ಹಾಗಾದರೆ ನೆನಪಿನ ಶಕ್ತಿ ಹೋಗ್ಬಿಡ್ತಾ? ಯಾಕೆ ಹಿಂಗೆ ಆಗ್ತದೆ ಅದನ್ನು ನೋಡ್ಕೊಳ್ಬೇಕು. ಈ ರೀತಿ ನೆನಪಿನ ಶಕ್ತಿ ಪ್ರಾಬ್ಲಮ್ ಆಗ್ತದೆ, ಇದು ಕಾಮನ್. ಯಾಕೆ ಆಗ್ತದೆ ಈ ರೀತಿ ಅನ್ನೋದು ನೋಡ್ಕೊಬೇಕು. ಅಂದರೆ ನೀವು ಕಾನ್ಸಂಟ್ರೇಷನಿಂದ ಓದಿ ಸಂಪೂರ್ಣವಾಗಿ ಅದನ್ನು ಬರೆದು ಮನನ ಮಾಡಿ ಮುಂದಕ್ಕೆ ಹೋಗಿದ್ದರೆ ಅದನ್ನು ಮರೆತಿರಲಿಲ್ಲ. ಆ ರೀತಿ ಆಗೋ ಸಾಧ್ಯತೆ ಇರ್ತದೆ. ಯಾವಾಗ ನೀವು ಏನು ಇಟ್ಕೊಂಡು ಇಂಟ್ರೆಸ್ಟಿಂದ ಓದೋಕ್ಕೆ ಶುರು ಮಾಡಿ ಒಳ್ಳೆಯ ಏಕಾಗ್ರತೆ ಶುರುವಾಗಿ ಎಫರ್ಟ್ ಹೆಚ್ಚಾಗ್ತಾ ಇದ್ದೀರೋ, ನಿಮ್ಮ ಪದೇ ಪದೇ ಏನು ನೆನಪು ಮಾಡ್ಕೊಂಡು ಓದ್ತಿರೋ, ಸಂಪೂರ್ಣ ತಲ್ಲೀನರಾಗಿ ಓದ್ತಿರೋ, ಮೆಮೊರಿ ಪವರ್ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು. ಎಷ್ಟಿದ್ರೂ ಸಹ ರಿಸೀವ್ ಮಾಡಲಿಕ್ಕೆ ಹೋಗ್ತದೆ, ಎಷ್ಟು ಎಲ್ಲವನ್ನೂ ಹಿಡಿದು ಹೋಗ್ತದೆ. ಕೆಲವು ಸಾರಿ ಮರು ಬರ್ತದಲ್ಲ, ಯಾಕೆ ಬರ್ತದೆ ಮರು, ಅದಕ್ಕೆ ರಿವಿಷನ್ ಮಾಡ್ತಿರಬೇಕು. ಮರು ಎಲ್ಲರಿಗೂ ಇರ್ತಾನೆ, ಮರುವಿಲ್ಲ ಅಂದರೆ ತಲೆಬುರುಡೆ ಹೊಡೆದೇ ಹೋಗ್ತಿತ್ತು. ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವಂಥ ವಿಜ್ಞಾನಿ ತೀರ್ಕೊಂಡಾಗ ಅವನ ತಲೆಬುರುಡೆಯನ್ನು, ಅವನ ಮೆದುಳನ್ನು ಸ್ಟಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇಟ್ಟು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡಿದಾಗ ನೆನಪಿನ ಶಕ್ತಿಯ ಭಾಗ ಇದೆ, ಅದಕ್ಕೆ ನಿಯೋಕಾರ್ಟಿಕ್ಸ್ ಅಂತ ಕರೀತಾರೆ. ಆ ನಿಯೋಕಾರ್ಟಿಕ್ಸ್ ಅನ್ನುವಂಥ ನೆನಪಿನ ಶಕ್ತಿಯ ಭಾಗದಲ್ಲಿ ನೋಡಿದಾಗ ಕೇವಲ 5% ಅವ್ರು ಬಳಸಿದ್ರು, ಕೇವಲ 5%. ಒಬ್ಬ ವಿಜ್ಞಾನಿ ಇನ್ನು 95% ಹಾಗೇ ಇತ್ತು, ಯಾವುದು ನೆನಪಿನ ಶಕ್ತಿ. ಹಾಗಾದರೆ ನೀವು ಸಾಮಾನ್ಯ ಮನುಷ್ಯರು, ನಾವು ಅಮ್ಮಮ್ಮ ಅಂದರೆ 2-3 ಬಳಸ್ಬೋದು ಅಷ್ಟೇ. ಎಷ್ಟು ಇನ್ನೂ ನೆನಪಿನ ಶಕ್ತಿಯ ಭಾಗ ಸಾಕಷ್ಟು ಇರ್ತದೆ. ಹಾಗಾದರೆ ಕೆಲವು ಓದಿ ಹುಚ್ಚಿಡಿತದೆ ಅಂತಾರಲ್ಲ, ಹೇಗೆ? ಆದರೆ ಓದಿ ಹುಚ್ಚಿಡಿಯಲ್ಲ,
ಎರಡು ಕಾರಣದಿಂದ ಹುಚ್ಚಿಡಿಯೋ ಸಾಧ್ಯತೆ ಇದೆ. ಯಾವ ರೀತಿ ಅಂದರೆ ರಾತ್ರಿ ಎಲ್ಲ ಓದೋದು, ಊಟ ನಿದ್ದೆ ಬಿಟ್ಟು ಓದೋದು, ಆಮೇಲೆ ಬಾಯ್ಪಾಠ ಮಾಡೋದು, ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಬರೀ ಬಾಯ್ಪಾಠ. ಈ ಮಗ್ಗಿ ಹೆಂಗೆ ಊರು ಹೊಡೆದು ಬಿಡೋದು. ಆ ರೀತಿ ಆದಾಗ ಏನಾಗ್ತದೆ, ಎಕ್ಸಾಮ್ ಟೈಮ್ನಲ್ಲಿ ನೆನಪು ಬರಲಿಲ್ಲ ಅಂದರೆ ಕ್ವಶನ್ ಅರ್ಧ ಆನ್ಸರ್ ನೆನಪಾಯಿತು, ಅರ್ಧ ನೆನಪಾದ ಮೇಲೆ ಮತ್ತೆ ಫಸ್ಟಿಂದ ಬರಬೇಕಾಗುತ್ತೆ. 2 1 2 2 4 2 3 6 2 4 8 ಅಂದಾಗ ಮುಂದಿನ ಬರಲಿಲ್ಲ ಅಂದರೆ ಮತ್ತೆ 2 1 2 ಬರಬೇಕು. ಆ ರೀತಿ ಆದರೆ ಪದೇ ಆಗಿಬಿಟ್ರೆ ಕ್ವಶನ್ ಆನ್ಸರು ಮೆಂಟಲ್ ಡಿಸಾರ್ಡರ್ ಆಗುತ್ತೆ, ಮೆಂಟಲ್ ಹಾಫಸ್ ಆಗೋದೈತೆ ಏನಿದೆ. ಆಮೇಲೆ ಭಾಳಷ್ಟು ಮೆಂಟಲ್ ಸ್ಟ್ರೆಸ್ ಆಗ್ತದೆ. ಈ ರೀತಿ ಆಗೋ ಸಾಧ್ಯತೆ ಇದೆ. ಬಾಯ್ಪಾಠ ಮಾಡೋದು, ರಾತ್ರಿ ಎಲ್ಲ ಓದೋದು, ಊಟ ನಿದ್ದೆ ಬಿಟ್ಟು ಓದೋದು. ಇನ್ನು ಎರಡನೇ ಕಾರಣ ಹೊಟ್ಟೆ ಕಿಚ್ಚಿಂದ ಓದುವಂಥದ್ದು. ಯಾರೋ ಒಬ್ಬರು ನಿಮ್ಮ ಚಿಕ್ಕಪ್ಪನ ಮಗ ಯಾರೋ ಒಬ್ಬರು ಏನು ಮಾಡಿದ್ದಾರೆ, ಹೋದ ವರ್ಷ 95 ತೆಗೆದುಬಿಟ್ಟಿದ್ದಾನೆ SLC. ನಿಮ್ಮ ತಂದೆ ತಾಯಿ ಹೇಳ್ತಾರೆ, ನೋಡು ನಿಮ್ಮ ಚಿಕ್ಕಪ್ಪನ ಮಗ 95 ತಗೊಂಡಾನೆ, ನೀನು 95 ತೊಗೊಳ್ಳೇಬೇಕು ಅಂತ ಹೇಳ್ಬಿಡ್ತಾರೆ. ಆವಾಗ ನೀವು ನಿಮ್ಮ ತಂದೆ ತಾಯಿಗಾಗಲಿ ಯಾರಿಗಾಗಲಿ, ನಾನು ಯಾಕೆ 95 ತೊಗೊಬೇಕು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಾವು ಓದೋ ರೀತಿಯೇ ಬೇರೆ, 95 ತೊಗೊಳವ, ನಾನು 98 ತೊಗೊಳ್ತೇನೆ, ಔಟ್ ಆಫ್ 4 ತಗೊಳ್ತೇನೆ ಅಂತ ಹೇಳಿ. ಯಾಕೆಂದರೆ ಅವ್ನು 95 ತಗೊಂಡ ವ್ಯಕ್ತಿ ಯಾವುದೋ ಮ್ಯಾಥಮೆಟಿಕ್ಸಲ್ಲಿ ಕಡಿಮೆ ತೊಗೊಂಡಿದ್ದಾನೆ. ಅವನಿಗೆ ಮ್ಯಾಥಮೆಟಿಕ್ಸ್ 6ನೇ ತರಗತಿಯಿಂದನೂ ಕಷ್ಟ ಇದೆ ತೊಗೊಂಡಾನೆ. ಆದರೆ ನಂಗೆ ಹಂಗಲ್ಲ, ಮ್ಯಾಥಮೆಟಿಕ್ಸು ಈಸಿ, ಎಲ್ಲವೂ ಈಸಿ ನನಗೆ, ನಾನು ಔಟ್ ಆಫ್ 4 ತೊಗೊಳ್ತೇನೆ ಅಂತ ಹೇಳಿ. ಆ ರೀತಿಯಲ್ಲಿ ಯಾರು ಮನುಷ್ಯರ ಮೇಲೆ ಹೋಲಿಕೆ ಮಾಡೋದಿಲ್ಲ. ಅಕಸ್ಮಾತ್ ನೀವು ಹೋಲಿಕೆ ಮಾಡಿದ್ರಿ ಅಂದರೆ, ಅವನು 95 ತಗೊಂಡಾನೆ, ನಾನು 95 ತಗೊಂಡೆ ತೋರಿಸ್ತೀನಿ ಅಂತ ಹೊಟ್ಟೆ ಕಿಚ್ಚಿ ಮೇಲೆ ಓದಲಿಕ್ಕೆ ಶುರು ಮಾಡಿದರೆ, ಅಕಸ್ಮಾತ್ ನಿಮ್ಗೆ 94 ಬಂದರೆ, 93 ಬಂದರೆ, ದಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಈಸ್ ಮೆಂಟಲ್ ಡಿಸಾರ್ಡರ್, ಮೆಂಟಲ್ ಹಾಫ್, ಮೆಂಟಲ್ ವರೀಸ್, ಮೆಂಟಲ್ ಸ್ಟ್ರೆಸ್ ಆಗ್ತದೆ. ಹಾಗಾಗಿ ವ್ಯಕ್ತಿ ಮೇಲೆ ಚಾಲೆಂಜ್ ಮಾಡಬಾರ್ದು. ನಾವು ಮಾಡಬೇಕಂದ್ರೆ ಹೊಟ್ಟೆ ಕಿಚ್ಚಿನ ಮೇಲೆ ಓದಬಾರ್ದು, ಪುಸ್ತಕದ ಚಾಲೆಂಜ್ ಮಾಡಬೇಕು. 625 ಮಾರ್ಕ್ಸ್ ನಂದು ಆಗಬೇಕು ಅನ್ನೋ ರೀತಿಯಲ್ಲಿ ಓದಲಿಕ್ಕೆ ಶುರು ಮಾಡಬೇಕೆ ಹೊರತು ಈ ರೀತಿಯಲ್ಲಿ ಚಾಲೆಂಜ್ ಮಾಡುವಂಥದ್ದು ಭಾಳಷ್ಟು ಯೋಚನೆ ಮಾಡಬೇಕು. ಕೆಲವು ನೋಡಿ, ನಿಮ್ಮ ಸೀನಿಯರು ಹುಡುಗರು ಏನು ಹೇಳ್ತಾರೆ, SLC ಪಾಸ್ ಆದಂಥವ್ರು, ಅವನಿಗೆ ಯಾವ ರೀತಿ ಓದಿರ್ತಾನೋ ಗೊತ್ತಿಲ್ಲ, 6ನೇ ತರಗತಿಯಿಂದ ಮ್ಯಾಥ್ಸ್ ಅಂದ್ರೆ ಗೊತ್ತೇ ಇರಲ್ಲ ನೆಟ್ಟಿಗೆ, ಅವ್ನು ಮಗ್ಗಿ ಇರಲ್ಲ, ಭಾಗಕಾರ ಗುಣಾಕಾರ ಗೊತ್ತಿರಲ್ಲ. ಅವನು ಏನು ಅಂತಾನೆ, ಅಯ್ಯೋ ಮ್ಯಾಥಮೆಟಿಕ್ಸ್ ಅದು ಎಂಥ ಪುಸ್ತಕ ಮಾರ, ಎಷ್ಟು ದಪ್ಪ ಇದೆ, ಅದೇನು ಮಾರ, ನನ್ನಿಂದ ಆಗಲ್ಲಪ್ಪ ಅಂದಿರ್ತಾನೆ, ಜಸ್ಟ್ ಪಾಸ್ ಮಾಡ್ತಾನೆ. ಇನ್ನೊಬ್ಬನ ಇಂಗ್ಲೀಷ್ ಬರ್ತಾನೆ, ಅಯ್ಯೋ ABCD, ಅಯ್ಯೋಪ್ಪ ಬ್ರಿಟಿಷರ್ದು ಅದಂತೂ ನನಗೆ ಆಗಲ್ಲಪ್ಪ ಅಂತ. ಅದೇ ಯಾರು ಔಟ್ ಆಫ್ 4 ತೆಗೆದಿರ್ತಾನೆ, ಅವನು ಬರ್ತಾನೆ ಮ್ಯಾಥಮೆಟಿಕ್ಸ್ ಕೇಳಿ ನೋಡಿ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಔಟ್ ಆಫ್ 4 ತಂದಿರೋ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಅಂತ. ನಾವು ಆ ರೀತಿಯಲ್ಲಿ ಲೆಕ್ಕವನ್ನು ಕರೆಕ್ಟಾಗಿ ಮಾಡಿ ಸ್ಟೆಪ್ ವೈಸ್ ಇಳಿಸಿ ಕರೆಕ್ಟಾಗಿ ಉತ್ತರ ಬರೆದ್ರೆ 5 ಮಾರ್ಕ್ಸಿಗೆ 5 ಮಾರ್ಕ್ಸೇ ಕೊಡಬೇಕು, ಯಾವುದೇ ಕಾರಣಕ್ಕೂ 4 ಕೊಡಲ್ಲ. ಅತಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಒಳ್ಳೆ ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್ ಅಂತಾನೆ. ಇನ್ನು ಇಂಗ್ಲೀಷ್ ಔಟ್ ಆಫ್ 4 ನಾನು ಹೇಳ್ತಾನೆ, 26 ಅಕ್ಷರ ಮಾರಾರ, ಒಳ್ಳೆ ಮೇಯ್ನ್ ಪಾಯಿಂಟ್ಸನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ಅವನ್ನೆಲ್ಲ ಕರೆಕ್ಟಾಗಿ ಡಿಕ್ಷನರಿ ನೋಡಿಕೊಂಡು ಅರ್ಥವತ್ತಾಗಿ ನಾವು ನೆನಪು ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಓದಿಬಿಟ್ರೆ, ಆ ಕಡೆ ಈ ಕಡೆ ಜಾಯಿಂಟ್ ವರ್ಡ್ ಸೇರಿಸ್ಬಿಟ್ರೆ ಅದರಂತ ಒಳ್ಳೆ ಸಬ್ಜೆಕ್ಟ್ ಮತ್ತೊಂದಿಲ್ಲ ಅಂದ್ಬಿಡ್ತಾರೆ. ಈ ರೀತಿ ಯಾರನ್ನೂ ಕೇಳೋದು ಬೇಡ. ಇದು ಬಂದು ಬೆಳ್ಳು ಸಮನಾಗಿರಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಾನು ಚೆನ್ನಾಗಿ ಓದ್ತೀನಿ, ನಾನು ಒಳ್ಳೆ ಮಾರ್ಕ್ಸ್ ತೆಗಿತೀನಿ, ಔಟ್ ಆಫ್ 4 ಮಾಡೇ ಮಾಡ್ತೀನಿ ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ರೀತಿ ಮುಂದುವರೆದೇ ಹೊರೀರಿ. ಆ ರೀತಿ ಮೆಮೊರಿ ಪವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಯಾವಾಗ ಮೆಮೊರಿ ಪವರ್ ಕೆಲಸ ಮಾಡ್ತದೆ? ಫುಲ್ಲು ಇಂಟ್ರೆಸ್ಟ್ ಇದ್ದಾಗ. ಇಂಟ್ರೆಸ್ಟ್ ಯಾವಾಗ ಬರ್ತದೆ? ನಿಮ್ಮ ಏಮ್ ಕಡೆ ನೀವು ಗಮನ ಇದ್ದಾಗ. ನೋಡಿ, ಇಲ್ಲಿಂದ ಏಮ್, ಗುರಿ, ಗೋಲ್. ನೀವು ಶಾಲೆ ಬಿಟ್ಟು ಮನೆಗೆ ಹೋಗೋದು ಒಂದು ಗೋಲ್, ಅದು ಕರೆಕ್ಟಾಗಿ ಗುರಿ ಹತ್ತಿರ ಎಲ್ಲಾಗುತ್ತಾ ಹೋಗ್ತೀವಿ. ಅದೇ ರೀತಿ ಜೀವನದ ಒಂದು ಗುರಿ, ನಾನು ಇಂಥದ್ದು ಆಗಬೇಕು ಅನ್ನೋದು ಗುರಿ. ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ಶುರು ಮಾಡ್ತದೆ, ಕಾನ್ಸಂಟ್ರೇಷನ್ ಹೆಲ್ಪ್ ಮಾಡ್ತದೆ, ಎಫರ್ಟ್ ಮಾಡ್ತದೆ. ಮೆಮೊರಿ ಪವರ್ ಅದೇ ರೀತಿ ಕೆಲಸ ಮಾಡ್ತದೆ. ಯಾವಾಗ ಮೆಮೊರಿ ಪವರ್ ಅಷ್ಟು ಕೆಲಸ ಮಾಡ್ತದೋ ಆಟೋಮೆಟಿಕ್ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ, ಧೈರ್ಯ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ. ಹೆಂಗರ ಕೊಡಲಿ ಕ್ವಶನ್, ನಾನು ಬರದೇ ಬರಿತೀನಿ ಅಂತ ಅನಿಸ್ತದೆ. ಇಡೀ ಪುಸ್ತಕನೇ ಬರೀರಿ ಅಂತ ಎಕ್ಸಾಮ್ನಲ್ಲಿ ಕೊಡಲ್ಲ, ಮತ್ತೆ ಕ್ವಶನ್ ಬರೀರಿ ಅಂತ ಕೊಡ್ತಾರೆ ಹೊತ್ತು. ಅವು ಯಾವ ರೀತಿ ಏನಾರು ಕೊಡಲಿ, ನಾನು ಬರೆಯಂಗದೀನಿ, ನಾನು ಎಲ್ಲ ಚೆನ್ನಾಗಿ ಓದಿದ್ದೀನಿ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಶುರು ಆಗ್ತದೆ. ನಿಮಗೆ ಆತ್ಮವಿಶ್ವಾಸ ಯಾವಾಗ ಬರ್ತದೋ ಆಟೋಮೆಟಿಕ್ ನಿಮಗೆ ಸಕ್ಸಸ್ ಆಗ್ತೀರಿ. ಈ ಸಕ್ಸಸ್ ಆಗಲಿಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಬಡತನ, ಸಿರಿತನ, ಧರ್ಮ ಯಾವುದೂ ಇಲ್ಲ. PUCಯಲ್ಲಿ ಒಂದು 5 ವರ್ಷದ ಹಿಂದೆ ಒಬ್ಬ ಬೆಳಗಾಂನ ಶಿರಗುಪ್ಪದಲ್ಲಿ ಶಶಿಕಲಾ ಅನ್ನೋ ಒಂದು ಹುಡುಗಿ 5 ಕಿಲೋಮೀಟರ್ ಸೈಕಲ್ ಹೊಡಿತಿದ್ಲು, ರೈತಾಪಿ. ಶನಿವಾರ ಭಾನುವಾರ ತಂದೆ ತಾಯಿ ಜೊತೆ ಬೇಸಾಯ ಹೊಡಿತಾ ಇದ್ಲು, ಅವಳೇ ಎತ್ತಾಗಿದ್ಲು. ಅವಳು PUCಯಲ್ಲಿ ಫಸ್ಟ್ ಬಂದವಳು. ಒಬ್ಬ ಹಕ್ಕಿ ಪಿಕ್ಕಿ ಜನಾಂಗದವನು 98 ಮಾರ್ಕ್ಸ್ SLCಯಲ್ಲಿ ತೊಗೊಂಡ. ಯೋಚನೆ ಮಾಡಿ, ಇದಕ್ಕೆ ಯಾವುದೇ ರೀತಿಯಲ್ಲಿ ಬಡತನ ಸಿರಿತನ ಅಡ್ಡ ಬರೋದಿಲ್ಲ. ನೀವು ಚಾಲೆಂಜ್ ಮಾಡಿದರೆ, ಮಾಡಲೇಬೇಕು ಅಂದರೆ ಹೇಗಾದರೂ ಮಾಡ್ಬೋದು. ಅರುಣಿಮಾ ಸಿನ್ಹಾ ಅಂಗವಿಕಲೆ, ಕಾಲಿಲ್ಲ, ಮೌಂಟ್ ಎವರೆಸ್ಟ್ ಹತ್ತಿದ್ಲು. ನೀವೆಲ್ಲ ಇದೆ ನೋಡಿ. 625 ಯಾರು ತಗೊಂಡಿಲ್ಲ ಪ್ರಪಂಚದಲ್ಲಿ ಅನ್ನಂಗಿಲ್ಲ. ರಾಜ್ಯದಲ್ಲಿ ತಗೊಂಡಿದ್ದಾರಲ್ಲ, ನಾವು ತಗೊಳ್ಬೋದಲ್ಲ, ತಗೊಳ್ಲಿಕ್ಕೆ ಆಗಲ್ಲ ಅನ್ನಂಗಿಲ್ಲ. ಅದಕ್ಕೆ ಏನು ಪ್ರಯತ್ನ ಅಷ್ಟೇ. ಅದೇ ಪಠ್ಯಪುಸ್ತಕ, ಅದೇ ಎಲ್ಲ, ಅದೇ ಎಕ್ಸಾಮು, ಅದೇ SLC ಬೋರ್ಡು, ಮತ್ತೇನು ಚೇಂಜು? ಪಾಠ ಮಾಡೋ ಮೇಷ್ಟ್ರು ಮಾತ್ರ ಚೇಂಜು. ಮಾಡಲಿಕ್ಕೇನು? ಅವ್ರೇನು ಮನುಷ್ಯರಲ್ಲ, ಅವ್ರೇನು ದೇವತಾ ಮನುಷ್ಯರ? ಅವರಿಗೂ ನಮ್ಮಂಗೆ ಮಾಂಸಖಂಡಗಳು, ತಲೆಬುರುಡೆ ಎಲ್ಲ ಇದೆಯಲ್ಲ. ನಾವು ಮಾಡ್ಬೋತಾನೆ, ಮಾಡಲಿಕ್ಕೆ ಆಗುತ್ತೆ. ಪ್ರಯತ್ನ. ನಿಮ್ಮ ಶಾಲೆಯಲ್ಲಿ 40 ಮಕ್ಕಳಿದ್ದರೆ 30 ಮಕ್ಕಳು ಫಸ್ಟ್ ಕ್ಲಾಸ್ ಆದರು ಅಂತ ತಿಳ್ಕೊಳ್ಳಿ. 5 ಮಕ್ಕಳು ಸೆಕೆಂಡ್ ಕ್ಲಾಸ್, 5 ಮಕ್ಕಳು ಥರ್ಡ್ ಕ್ಲಾಸ್.
ಆ ಸೆಕೆಂಡು ಥರ್ಡ್ ಕ್ಲಾಸ್ ಆದರೂ ದಡ್ರಲ್ಲ, ಪ್ರಯತ್ನದ ಕೊರತೆ. ಅದೇ ರೀತಿ ಪ್ರಯತ್ನ ಮಾಡಿದ್ದು ಇವರು ರ್ಯಾಂಕೆ, ಇವರು ಫಸ್ಟ್ ಕ್ಲಾಸೇ. ಯೋಚನೆ ಮಾಡಿ, ಆ ರೀತಿ ಮಾಡಲಿಕ್ಕೆ ಅವಕಾಶ ಇದೆ, ನೀವು ಮಾಡಬಹುದು ಅನ್ನೋದನ್ನು ಕಾನ್ಫಿಡೆನ್ಸ್ ತೊಗೊಳ್ಳಿ, ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ, ಹಾಗೆ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಹಾಗಾದರೆ ಯಾವ ರೀತಿ ಓದಬೇಕು ಸರ್? ಓಕೆ ಸರ್, ನನಗೆ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೇನೆ ಸರ್, ಇಂಥದ್ದೇ ಆಗಬೇಕು ಅಂತ ಇಟ್ಟಿದ್ದೇನೆ ಸರ್, ಅದರ ತಕ್ಕಂತೆ ಓದಲಿಕ್ಕೆ ಶುರು ಮಾಡ್ತೇನೆ ಸರ್. ಇವತ್ತು ಎಲ್ಲ ಇಂಟ್ರೆಸ್ಟ್ ಪಡ್ತೇನೆ ಸರ್, 6 ಸಬ್ಜೆಕ್ಟು, ಡಿಫಿಕಲ್ಟ್ ಸಬ್ಜೆಕ್ಟನ್ನು ಈಸಿ ಮಾಡ್ಕೊತೇನೆ ಸರ್, ಎಲ್ಲ ನೋಡ್ಕೊಳ್ತೇನೆ ಸರ್. ಓಕೆ, ಯಾವ ರೀತಿ ಓದಬೇಕು ಸರ್? ಅಂದರೆ ಓದಿ. ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳ್ತೇನೆ ನೋಡಿ. ಹಾರಿಜಾಂಟಲ್ ಸಿಸ್ಟಮ್. ಫಸ್ಟ್ ಆಫ್ ಆಲ್ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದನೂ ಅರ್ಥ ಮಾಡ್ಕೊಂಡು ಓದಿ, ಅರ್ಥ ಮಾಡ್ಕೊಂಡು ಓದಿ. ಬರೀ ಬಾಯ್ಪಾಠ ಆಗಬಾರ್ದು. ನೀವು ಟೆಕ್ಸ್ಟ್ ಬುಕ್ಕನ್ನೇ ಹೆಚ್ಚು ಡಿಪೆಂಡ್ ಆಗಿ ನೀವೇ ಅನೇಕ ಕ್ವಶನ್ಗಳನ್ನು ಹೆಕ್ಕಿ ತೆಗಿರಿ. ಈಗಾಗಲೇ ಎಲ್ ಬಿ ಅಂತ ಆಗಿದೆ. ಎಲ್ ಬಿ ಎದಲ್ಲಿ ಸಾಕಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಮೊದಲು ಅವು ಇರಲಿಲ್ಲ. ಮ್ಯಾಕ್ಸಿಮಮ್ ಕ್ವಶನ್ಗಳನ್ನು ತೆಗಿರಿ, ನೀವೇ ಕ್ವಶನ್ಗಳು ತೆಗಿರಿ, ಅವನ್ನ ಸೇರಿಸಿ ಓದಲಿಕ್ಕೆ ಶುರು ಮಾಡಿ. ಅದಕ್ಕೊಂದು ಟೈಮಿಂಗ್ ಸೆನ್ಸ್ ಹಾಕ್ಕೊಳ್ಳಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಇಂಥ ಸಬ್ಜೆಕ್ಟ್ ಓದೋದು ಅಂತ. ಆ ರೀತಿ ಮಾಡ್ಕೊಳ್ಳಿ. ಹೆಚ್ಚು ಟೈಮನ್ನು ನಾವು ಯೂಸ್ ಮಾಡಿ. ಒಂದು ಸಾರಿ ಓದಿದ ಮೇಲೆ ಯಾವಾಗ ಮೈಂಡು ಸ್ವಲ್ಪ ನೆನಪಿನ ಶಕ್ತಿ ಸ್ವಲ್ಪ ಇದು ಆಯಿತು, ಕಾನ್ಸಂಟ್ರೇಷನ್ ಕಡಿಮೆ ಆಯಿತು, ಆಗ ಸ್ವಲ್ಪ ಎದ್ದು ಬಿಡಿ, ಎದ್ದು ಮುಖ ತೊಳ್ಕೊಳ್ಳಿ, ಅಡ್ಡಾಡಿ, ಪೇರೆಂಟ್ಸ್ ಜೊತೆ ಮಾತಾಡಿ, ಮತ್ತೆ ಕೂತ್ಕೊಳ್ಳಿ, ಬೇರೆ ಸಬ್ಜೆಕ್ಟ್ ಹಿಡ್ಕೊಂಡು ಕೂತ್ಕೊಳ್ಳಿ. ಒಂದು ಸರಿ ಓದಿದ ಮೇಲೆ ಒಂದು ಬುಕ್ಸ್ ಮುಚ್ಚಿ ಒಂದು ಸರಿ ರಿವೈಂಡ್ ಮಾಡಿ, ಏನು ಓದಿದೆ ಅನ್ನೋ. ರಿವೈಂಡ್ ಆದಮೇಲೆ ಅದನ್ನು ಬರೀರಿ. ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಹೊರಗೆ ಬಂದಾಗೆ ಅನೇಕ ಮಕ್ಕಳು ಅಳೋದನ್ನು ನೋಡಿದ್ದೀನಿ, ಅದರಲ್ಲೂ ಎಸ್ಪೆಷಲಿ ಕನ್ನಡ. ಕಾರಣ ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳಿದರೆ, ಸರ್ ಇನ್ನೂ 2 ಕ್ವಶನಿಗೆ ಆನ್ಸರ್ ಗೊತ್ತಿತ್ತು ಸರ್, ಅವರು ಏನು ಕೊಠಡಿ ಮೇಲೆ ವಿಚಾರ ಕಸ್ಕೊಂಡು ಕಳಿಸಿದ್ರು ಸರ್. ಯಾಕೆ ಕಸ್ಕೊಂಡ್ರು? ಆನ್ಸರ್ ಪೇಪರ್ ಯಾಕೆ ಕಸ್ಕೊಂಡ್ರು? ಟೈಮ್ ಈಸ್ ಓವರ್. ಟೈಮ್ ಯಾಕೆ ಓವರ್ ಆಯಿತು? ಟೈಮ್ ಪಿಕಪ್ ಮಾಡಲಿಲ್ಲ. ಯಾಕೆ ಪಿಕಪ್ ಮಾಡಲಿಲ್ಲ? ಪ್ರಾಕ್ಟೀಸ್ ಮಾಡಲಿಲ್ಲ. ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಅಂಡು ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಸ್ಪೀಡನ್ನು ಪ್ರಾಕ್ಟೀಸ್ ಮಾಡಿಲ್ಲ ನೀವು, ಬರೀ ಓದ್ತಾನೆ ಇದ್ದೀರಿ. ಹಾಗಾಗಿ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಪ್ರಾಕ್ಟೀಸ್ ಮಾಡ್ತಿರಬೇಕು. ಆದ್ರೆ ಟೈಮ್ ಕರೆಕ್ಟಾಗಿ ಪಿಕಪ್ ಆಗುತ್ತೆ, ನೀವು ಎಲ್ಲವನ್ನು ಬರೀತೀರಿ, ಖುಷಿಯಿಂದ ಹೊರ ಬರ್ತೀರಿ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ನೋಡಬೇಕಾಗ್ತದೆ. ಈ ರೀತಿ ಟೈಮಿಂಗ್ ಸೆನ್ಸನ್ನು ನೋಡಬೇಕಾಗ್ತದೆ. ಆ ರೀತಿ ಮಾಡಿಕೊಂಡು ನೀವೆಲ್ಲವನ್ನು ಮಾಡ್ತೀರಿ ಅಂತ ಗ್ಯಾರಂಟಿ ಇದೆ. ಓದಿದ ಮೇಲೆ ಸಂಪೂರ್ಣ ಮನನ ಮಾಡ್ತೀರಿ, ಬರೀತೀರಿ. ಆಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ. ವಾರಕ್ಕೊಂದು ದಿನ, ಒಂದು ವಾರ ಏನು ಓದ್ತೀರಿ ರಿವಿಷನ್ ಮಾಡಬೇಕು, ರಿಪೀಟ್ ಮಾಡಬೇಕು. ಏನು ಒಂದು ವಾರ ಓದಿದೆ ಅದನ್ನು ಪರ್ಫೆಕ್ಟಾಗಿ ನೋಡ್ಕೋಬೇಕು. ಈಗ ನೋಡಿ, ಈಗ ಇನ್ನೊಂದು 5-6 ತಿಂಗಳಿದೆ ಎಕ್ಸಾಮ್. ಸರ್ ಈಗ ಪಾಠ ಮಾಡೋದು ಓದಬೇಕು, ಹಿಂದಿದ್ದು ಓದಬೇಕಾ ಸರ್ ಅಂತ ನೀವು ಕೇಳ್ಬೋದು. ಪಾಠ ಮಾಡೋದನ್ನು ಅವತ್ತಿಂದ ಅವತ್ತೇ ಪರ್ಫೆಕ್ಟ್ ಮಾಡ್ಕೊಬೇಕು. ಹಿಂದಿಂದ ಮಾಡಿರೋದನ್ನು 1ನೇ ಪಾಠದಿಂದ ಶುರು ಮಾಡಬೇಕು. ಅದನ್ನು ಹಾಗೆ ಬಿಡೋದಲ್ಲ. ಏಕೆ? ಟೈಮಿಂಗ್ ಫುಲ್ಲು ಯೂಸ್ ಮಾಡ್ಕೊಳ್ಳಿ. ಈಗ ಒಂದು 5-6 ತಿಂಗಳು ನಿಮ್ಮ ತಂದೆ ತಾಯಿಗೆ ಹೇಳಿಬಿಡಿ, ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕಾಗಲ್ಲ, 5-6 ತಿಂಗಳು ಆದಮೇಲೆ ಮಾಡ್ತೀನಿ. ಈಗ ಸಣ್ಣ ಪುಟ್ಟ ಕೆಲಸ ಮಾಡಿ ಮನೇಲಿ, ಓದಲಿಕ್ಕಾಗಿ ರಿಸರ್ವ್ ಆಗಿಬಿಡಿ, ಸಂಪೂರ್ಣ ಓದಲಿಕ್ಕೆ. ಆ ರೀತಿ ಓದಿದ್ರೆ ನೀವು ಗ್ಯಾರಂಟಿಯಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ದಟ್ ಈಸ್ ಗೋಲ್ಡನ್ ಲೈಫ್. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಆದರೆ ನಿಮಗೆ ಐರನ್ ಲೈಫ್ ಅನ್ನಂಗೆ ಕಾಣಿಸ್ಬೋದು. ಆದರೆ ನೀವು ಈ ಶಾಲೆ ಮುಗಿಸಿ ಹೋದ್ಮೇಲೆ ಗೊತ್ತಾಗುತ್ತೆ, ಆ ಶಾಲೆಯನ್ನು ನೆನೆಸ್ಕೊಳ್ತೀರಲ್ಲ, ಆವಾಗ ನಿಮಗೆ ಓಹೋ ಗೋಲ್ಡನ್ ಲೈಫ್ ಇದು ಅನಿಸ್ತದೆ. ಎಕ್ಸಾಮ್ನಲ್ಲಿ ನೋಡಬೇಕು, ನೀವು ನೀವು ಎಲ್ಲವನ್ನು ಓದಿ 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 ಮನಸ್ಸನ್ನು ಇಟ್ಕೊಂಡಿರ್ತೀರಿ, ನೀವು ಎಕ್ಸಾಮಲ್ಲಿ ಕೂತಾಗ ನೋಡಬೇಕು, ಸರ್ಪ್ರೈಸ್ ಆಗಿರ್ತದೆ ಎಕ್ಸಾಮ್ ಹಾಲ್. ಸ್ವಲ್ಪ ಮಿನಿಟ್ ಆಫ್ ಸೈಲೆನ್ಸ್, ಫುಲ್ಲು ಸೈಲೆನ್ಸ್ ಆಗಿರ್ತದೆ. ವೇವ್ಸೇ ಸಹ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತದೆ. ನೀವು ಬರಿತಾ ಹೋಗ್ತೀರಿ, ಮನಸ್ಸಿನಲ್ಲಿರುವಂಥದ್ದು ಪ್ರತಿಯೊಂದು ಕ್ವಶನಿಗೆ ಆನ್ಸರ್ ಕರೆಕ್ಟಾಗಿ ಹೊರ ಹಾಕ್ತಿರ್ತದೆ. ನೀವು ಹೊರ ಹಾಕೋದು ಅಂಥದ್ದು ಯಾವ ರೀತಿ ಇರ್ತದೆ ಅಂದರೆ, ಎಷ್ಟು ಸ್ಪೀಡಾಗಿ ಹೊರಗೆ ಹಾಕುತ್ತೆ ಅಂದರೆ ನಿಮ್ಮ ಕೈ ಓಡೋದಿಲ್ಲ, ನಿಮ್ಮ ಕೈ ಓಡಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಪೀಡಾಗಿ ಆನ್ಸರನ್ನು ಹೊರಗೆ ಹಾಕುತ್ತೆ ಮೈಂಡು. ಆವಾಗ ಮತ್ತೆ ನೀವು ಕೈಯನ್ನು ವಾಪಸ್ ಹಿಂದಕ್ಕೆ ತೊಗೊಳ್ತೀರಿ, ಯಾಕೆಂದರೆ ಮೈಂಡ್ ಮುಂದಕ್ಕೆ ಹೋಗಿರುತ್ತೆ. ಮೈಂಡನ್ನು ಹಿಂದಕ್ಕೆ ತೊಗೊಂಡು ಕೈಯನ್ನು ಓಡಿಸೋಕ್ಕೆ ಶುರು ಮಾಡ್ತೀರಿ. ಮೈಂಡ್ ಮತ್ತೆ ಹಿಂದಕ್ಕೆ ತೊಗೊಬೇಕು, ಅಷ್ಟು ಮಟ್ಟಿಗೆ ಸ್ಪೀಡ್ ಮಾಡ್ತದೆ. ಅದಕ್ಕೆ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೀತಾರೆ. ಕಾಣದ ಕೈ ಮೈಂಡ್ನಲ್ಲಿ ಕೆಲಸ ಮಾಡ್ತದೆ. ಆ ರೀತಿ ಆನ್ಸರ್ನ ಹೊರಗೆ ಹಾಕ್ತಾ ಹೋಗುತ್ತೆ, ಭಾಳ ಖುಷಿ ಆಗ್ತದೆ. ಆ ರೀತಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಹಾರಿಜಾಂಟಲ್ ಸಿಸ್ಟಮ್, ಸಂಪೂರ್ಣ ಪದವು ಒಂದು ವಾಕ್ಯನೂ ಬಿಡದಂತೆ ಅರ್ಥ ಮಾಡಿಕೊಂಡು ಓದುವಂಥದ್ದು. 2ನೇ ಸಿಸ್ಟಮ್ ವರ್ಟಿಕಲ್ ಸಿಸ್ಟಮ್, ಅಂಡರ್ಲೈನ್ ಮಾಡುವಂಥದ್ದು, ಶೇಡ್ ಮಾಡುವಂಥದ್ದು. ಮುಖ್ಯವಾದ ಪದಗಳನ್ನು ಅಂಡರ್ಲೈನ್ ಮಾಡಬೇಕು. ಯಾಕೆ ಅಂಡರ್ಲೈನ್ ಮಾಡಬೇಕು? ಎಕ್ಸಾಮ್ ಹತ್ತಿರ ಬಂದಾಗ ಪೂರ್ತಿ ನೋಟ್ಸು, ಪೂರ್ತಿ ಪುಸ್ತಕ ಓದಲಿಕ್ಕಾಗಲ್ಲ. ಬರೀ ಅಂಡರ್ಲೈನ್ ವರ್ಡ್ಸನ್ನು ನೋಡ್ಕೊಂಡು ಹೋದರೆ ಆ ಕಡೆ ಈ ಕಡೆ ಜಾಯಿಂಟ್ ವರ್ಡ್ಸ್ ಗೊತ್ತಾಗ್ತದೆ. ಎಕ್ಸಾಮ್ನಲ್ಲೂ ಸಹ ನೆನಪಾಗ್ತದೆ, ಈ ಟೈಮ್ನಲ್ಲೂ ಸಹ ಅನುಕೂಲ ಆಗ್ತದೆ. ಇನ್ನೊಂದು ಸಿಸ್ಟಮ್ ಇದೆ, ಅದು UPSC IAS KS ಮಾಡೋರಿಗೆ ಅನುಕೂಲ ಆಗ್ತದೆ, ದೊಡ್ಡವರಿಗೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ದಟ್ ಈಸ್ ದ ಅಕ್ರೋನೈಮ್ ಸಿಸ್ಟಮ್. ಆ ಶಾರ್ಟ್ ಫಾರ್ಮ್, ಪ್ರತಿಯೊಂದು ಅಂಡರ್ಲೈನ್ ಮಾಡಿದಂಥ ಮೊದಲ ಅಕ್ಷರಗಳನ್ನು ಸೇರಿಸಿ ಒಂದು ಮಾಡ್ಕೊಳ್ಳೋಂಥದ್ದು ಶಾರ್ಟ್ ಫಾರ್ಮ್ಸ್ ಆಗ್ತದೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಅದನ್ನು ಸಹ ಮಾಡಿಟ್ಕೊಬೋದು. ಈ ಎಕ್ಸಾಂಪಲ್ ಕುರ ದನ ಶಿಮು ಮಾಚಿ ವಿಭ ಯೂಸ ಗೀಸ ಚಾಸ. ಇದು ಏನು? ಕುರ ದನ ಶಿಮು ಮಾಚಿ ವಿಭ ಯೂಸ ಗೀಸ ಚಾಸ. ಇದು ಅಂದರೆ ಏನಪ್ಪ ಅಂದರೆ, ಕುವೆಂಪು ರಾಮಾಯಣ ದರ್ಶಂ. ಕುರ ದನ ದಾರಾ ಬೇಂದ್ರೆ ನಾಲ್ಕು ತಂತಿ. ಶಿಮು ಶಿವರಾಮ್ ಕಾರಂತರು ಮಾಸ್ತಿ ಯಾವುದು ಶಿವರಾಮ್ ಕಾರಂತರು ಯಾವುದು ಮೂಕಜ್ಜಿಯ ಕನಸು ಶಿಮು. ಆಮೇಲೆ ಮಾಚಿ ಮಾಸ್ತಿ
ಅವರು ಚಿಕ್ಕವೀರ ರಾಜೇಂದ್ರ. ವಿಭ ವಿಕ್ರು ಗೋಕಾಕ್ ಭಾರತ ಸಿಂಧು ರಶ್ಮಿ. ಯುಸ ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ. ಗೀಸ ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ. ಚಾಸ ಚಂದ್ರಶೇಖರ್ ಕಂಬರ್ ಸಮಗ್ರ ಸಾಹಿತ್ಯ. ಕುರಾದನಾಶಿಮು ಮಾಚಿ ವಿಭ ಯುಸ ಗೀಸ ಚಾಸ. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿಗಳು ಕವಿತೆಗಳು ಆರ್ಡರ್ ಪ್ರಕಾರ. ಈ ರೀತಿಯಲ್ಲಿ ನೀವು ಅನೇಕ ಅಂಶಗಳನ್ನು ಚಾರ್ಟ್ ಮಾಡಿಟ್ಕೊಳ್ಳಿ, ಶಾರ್ಟ್ ಫಾರ್ಮ್ ಮಾಡಿಟ್ಕೊಳ್ಳಿ. ಇನ್ನು ಇತಿಹಾಸದಲ್ಲಿ ಕವಿಗಳದ್ದು ಮಾಡಿಟ್ಕೊಳ್ಳಿ, ಆಮೇಲೆ ಗಣಿತದಲ್ಲಿ ಸೂತ್ರಗಳನ್ನು ಮಾಡಿಟ್ಕೊಳ್ಳಿ, ವಿಜ್ಞಾನದಲ್ಲಿ ಚಿತ್ರಗಳನ್ನು ಮಾಡಿಟ್ಕೊಳ್ಳಿ. ಚಾರ್ಟ್ ಮಾಡಿಟ್ಕೊಂಡು ನಿಮ್ಮ ರೂಮಿನ ತುಂಬ ಹಾಕ್ಕೊಳ್ಳಿ. ಪದೇ ಪದೇ ನೋಡ್ತಿರ್ಬೇಕು, ಪರ್ಫೆಕ್ಟ್ ಆಗ್ತಿರಬೇಕು, ರಿವಿಷನ್ ಆಗ್ತಿರಬೇಕು. ಆ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇನ್ನು ಮುಂದಿನ ವಿಚಾರ, ಯಾವಾಗ ನೀವೆಲ್ಲ ಓದ್ತಿದ್ದೀರಿ, ಸರಿಯಾಗಿ ಮಾಡ್ತೀರಿ, ಆಮೇಲೆ ಎಕ್ಸಾಮಿಗೆ ಹೋಗುವಾಗ ಭಾಳ ಹುಷಾರಿಂದ ಹೋಗಬೇಕು. ಯಾವುದೇ ರೀತಿಯಲ್ಲಿ ಧೃತಿಗೆಡಬಾರ್ದು. ಎಕ್ಸಾಮ್ ಹತ್ತಿರ ಬಂದಂಗೆ ಸ್ವಲ್ಪ ಭಯ ಎಲ್ಲರಿಗೂ ಇರ್ತದೆ, ಆದರೆ ನಿಮಗೆ ಆತ್ಮವಿಶ್ವಾಸ ಇದೆ, ಚೆನ್ನಾಗಿ ಓದಿದ್ದೀವಿ ಅಂತ ಗೊತ್ತಿರುತ್ತೆ, ಹಾಗಾಗಿ ಹೋಗ್ತೀರಿ. ಎಕ್ಸಾಮ್ನಲ್ಲಿ ಸಹ ತಾವುಗಳು ಎಕ್ಸಾಮ್ ಬರೆಯುವಾಗಲೂ ಸಹ ಫಸ್ಟು ಕ್ವಶನ್ ಪೇಪರ್ ಕ್ಲೀನಾಗಿ ಓದ್ಕೊತೀರಿ. ಓದ್ಕೊಂಡಾಗ ಅತಿ ಡಿಫಿಕಲ್ಟು ಇರುವಂಥದ್ದನ್ನು ಲಾಸ್ಟಿಗೆ ಇಟ್ಕೊಳ್ಳಿ. ಡೆಡ್ ಈಸಿ ಏನಿರ್ತದಲ್ಲ ಅದನ್ನು ತಗೊಂಡು ದುಂಡಾಗಿ ಸರಿಯಾದ ರೀತಿ ಬರಲಿಕ್ಕೆ ಶುರು ಮಾಡಿ. ಆ ನಂತರ ಈಸಿ ಇರೋದನ್ನು ತಗೊಳ್ಳಿ, ಆಮೇಲೆ ನಂತರ ಸಾಧಾರಣ ಇರೋದು ತಗೊಳ್ಳಿ, ಲಾಸ್ಟಿಗೆ ಭಾಳ ಡಿಫಿಕಲ್ಟ್ ಇದೆಯಪ್ಪ ಅಂಥದ್ದು ತಗೊಳ್ಳಿ, ಬರಲಿಕ್ಕೆ ಆಗಲ್ಲ ಅಂಥದ್ದು ತಗೊಳ್ಳಿ. ಅದು ಸಹ ಕನ್ವರ್ಟ್ ಆಗಿ ಈಗ ಮೈಂಡಿಗೆ ಟಾನಿಕ್ ಕೊಟ್ಟಂಗೆ ಆಗಿರ್ತದೆ. ಡೆಡ್ ಈಸಿ ಮಾಡ್ತೀರಿ, ಈಸಿ ಮಾಡಿರ್ತೀರಿ, ಎಲ್ಲ ಸಾಧಾರಣ ಮಾಡಿರ್ತೀರಿ, ಮೈಂಡಿಗೆ ಒಂಥರ ಟಾನಿಕ್ ಕೊಟ್ಟಂಗೆ ಆಗಿರ್ತದೆ. ಡಿಫಿಕಲ್ಟ್ ಇರೋದು ಸಹ ಈಸಿಯಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ. ಈ ಆನ್ಸರ್ಗೆ ಲಿಂಕ್ ಕೊಡೋ ಸಾಧ್ಯತೆ ಇದೆ. ಯಾವುದೋ ಮಲ್ಟಿಪಲ್ ಚಾಯ್ಸ್ನಲ್ಲಿರುವಂತಹ ಒಂದು ಆನ್ಸರು, ಒಂದು 4 ಆನ್ಸರ್ ಇರ್ತವೆ, ಅದು ಸಹ ಒಂದು ಪಾಯಿಂಟ್, ಒಂದು ವರ್ಡು ಈ ಕ್ವಶನಿಗೆ ಆನ್ಸರನ್ನು ಲಿಂಕ್ ಕೊಡೋ ಸಾಧ್ಯತೆ ಇದೆ. ಆವಾಗ ಇದೇ ಆನ್ಸರು, ಇದನ್ನು ಸಂಪೂರ್ಣ ಬರಿಬೋದು, ಇದೇ ಪಾಠದ್ದು ಅಂತ ಆಟೋಮೆಟಿಕ್ ಲಿಂಕ್ ಕೊಡ್ತವೆ, ಆಗೋ ಸಾಧ್ಯತೆಯೂ ಇದೆ. ಹಾಗಾಗಿ ನೀವು ಆ ರೀತಿಯಲ್ಲಿ ಎಕ್ಸಾಮ್ ಮಾಡಿ. ಫಸ್ಟಿಗೆ ಡಿಫಿಕಲ್ಟನ್ನು ತಗೊಳ್ಬೇಡಿ. ಆ ರೀತಿಯಲ್ಲಿ ಕಾಮಾಗಿ ಬರೀರಿ, ಟೈಮ್ ಪಿಕಪ್ ಮಾಡಿ, ಸರಿಯಾದ ರೀತಿ ಹ್ಯಾಂಡ್ ರೈಟಿಂಗ್ ಸ್ಪೀಡನ್ನು ಫಸ್ಟಿಗೆ ಮಾಡಿಟ್ಕೊಳ್ಳಿ. ಇಷ್ಟೆಲ್ಲ ಮಾಡ್ತೀರಿ, ಓಕೆ, ಎಲ್ಲ ಮಾಡಿ ಆದಮೇಲೆ ಎಕ್ಸಾಮನ್ನು ಚೆನ್ನಾಗಿ ಮಾಡ್ತೀರಿ. ಆದರೆ ಒಮ್ಮೆ ಏನಾಗಿಬಿಡ್ತದೆ, ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟು ಫೇಲ್ ಆಗಿಬಿಡ್ತದೆ. ಆವಾಗ ಏನು ಮಾಡಬೇಕು? ಎಷ್ಟು ಚೆನ್ನಾಗಿ ಓದಿದ್ದೀವಿ, ಫೇಲ್ ಆಗಿಬಿಡುತ್ತೆ. ಅದಕ್ಕಾಗಿ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಇದೆ, ಆ ಎಕ್ಸಾಮು ಕಟ್ತೀರಿ, ಅದು ಫೇಲ್ ಆಯ್ತು. ಮತ್ತೊಂದು ಎಕ್ಸಾಮ್ ಇದೆ, ಅದು ಕಟ್ತೀರಿ, ಮತ್ತೆ ಫೇಲ್ ಆಯಿತು. ಇಷ್ಟಪಟ್ಟಿದ್ದು ಸಿಗದಿದ್ದಾಗ ಸಿಕ್ಕದ್ದನ್ನೇ ಇಷ್ಟಪಡಬೇಕು. ಏನು ಮಾಡೋಂಗಿಲ್ಲ, ಪರಿವರ್ತನೆ ಜಗದ ನಿಯಮ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ಬೇಕು. ಒಂದು ಮರ ಇದೆಯಪ್ಪ, ಮರದಲ್ಲಿ 10 ಕೊಂಬೆಗಳಿದ್ದಾವೆ. ಒಂದು ಕೊಂಬೆ ಬಿದ್ದು ಹೋದರೆ ಮರ ಒಣಗುತ್ತಾ? ಒಣಗಲ್ಲ, ಹಾಗೆ ನೆಟ್ಟಿಗೆ ನಿಂತಿರುತ್ತೆ. ಹಾಗಾಗಿ ನಾವು SLC ಫೇಲ್ ಆಯ್ತು ಅಂದಟ್ಟಿಗೆ ನಾವೇನು ಮಾಡಿಬಿಡ್ತೀವಿ, ಕೆರೆನೋ ಬಾವಿನೋ ನೋಡೋದು, ಸೂಸೈಡ್ ಮಾಡ್ಕೊಳೋದು, ಜೀವನನೇ ಅಂತ್ಯ ಮಾಡ್ಕೊಂಡ್ಬಿಡೋದು. ಜೀವನದ ಒಂದು ಭಾಗ SLC, ಜೀವನವೇ SLC ಅಲ್ಲ, ಜೀವನದ ಒಂದು ಭಾಗ SLC. ಇನ್ನೂ 9 ಭಾಗಗಳಿದ್ದಾವೆ, ಸಾಕಷ್ಟು ದಾರಿಗಳಿದ್ದಾವಲ್ಲ. ಅನೇಕ ಜನರು ರ್ಯಾಂಕ್ ಪಡೆದಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ, ಔಟ್ ಆಫ್ ಡೋರ್ ತೆಗೆದಿರ್ತಾರೆ. ಅಂಥವರು ಅನೇಕ ಜನರು ಅವ್ರ ಬುದ್ಧಿ ಇಲ್ಲದೇ ಮೊಬೈಲ್ ಹ್ಯಾಕ್ ಮಾಡ್ತಿದ್ದಾರೆ, ಸಮಾಜದ ವಿಚ್ಛಿದ್ರಕಾರಿ ಶಕ್ತಿಯಲ್ಲಿ ತೊಡಗಿರ್ತಾರೆ, ನಕ್ಸಲೈಟ್ ಆಗಿರ್ತಾರೆ, ಭಯೋತ್ಪಾದಕರಾಗಿರ್ತಾರೆ, ಎಂತೆಂಥ ಕಳ್ತನ ದರೋಡೆ ಮಾಡ್ತಾರೆ. ಇನ್ನು ಕೆಲವರು 3, 4, 5 SLC ಫೇಲ್ ಆಗಿರ್ತಾರೆ, ಎಂತೆಂಥ ನಟರಾಗಿದ್ದಾರೆ, ಕ್ರಿಕೆಟ್ ಮನ್ ಆಗಿದ್ದಾರೆ, MD ಆಗಿದ್ದಾರೆ, ಕಂಪ್ನಿ ಕಟ್ಟಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ. ಈ ರೀತಿಯೂ ಇದೆ, ಆ ರೀತಿಯೂ ಇದೆ. ಹಾಗಾಗಿ ನಂದು SLC ಫೇಲ್ ಆಯಿತು, ನಾನು ಅಂತ್ಯ ಆಗಿಬಿಡೋದಾ? ಅಲ್ಲ, ನನ್ನ ಜೀವನನೇ ಅಂತ್ಯ ಮಾಡ್ಕೊಂಬಿಡೋದು. ಮತ್ತೆ ಮುಂದಿನ ದಿನದಲ್ಲಿ ಮತ್ತೆ LKG UKG ಸೇರಿ ಮತ್ತೆ SLC ಅವರಿಗೆ ಓದೋದು, ಮತ್ತೆ ಫೇಲ್ ಆದರೆ ಮತ್ತೆ ಅಂತ್ಯ ಮಾಡ್ಕೊಂಬಿಡೋದು. ಯಾವ ನ್ಯಾಯ ಇದು? ಎಂಥ ಅವಸ್ಥೆ ಇದು? ಮನುಷ್ಯರು ಮಾಡುವಂಥ ಕೆಲಸನ. ಹಾಗಾಗಿ ನಾವು ಏನು ತಿಳ್ಕೊಬೇಕು, ಯಾವಾಗ ನಮ್ಮದು SLC ಫೇಲ್ ಆಯ್ತು, 1 ಸರಿ 2 ಸರಿ ಟ್ರೈ ಮಾಡೋದು, ಆಗಲಿಲ್ಲ, ಮುಂದೆ ಏನಾದರೂ ಒಂದು ದಾರಿ. ತೋಟ ನೋಡ್ಕೊಳ್ತಾನೆ, ಪೌಲ್ಟ್ರಿ ಫಾರ್ಮ್ ಮಾಡ್ತಾನೆ, ಆಕಳು ಸಾಕ್ತಾನೆ, ಕೋಳಿಗಳು ಸಾಕ್ತಾನೆ, ಯಾವುದಾದ್ರೂ ಬಿಸ್ನೆಸ್ ಮಾಡ್ತೀನಿ. SLC ಫೇಲ್ ಆದವರಿಗೆ ITI ಇದೆ, ITI ಮಾಡ್ತೀನಿ, ನಾನು ATS ಮಾಡ್ಕೊತೀನಿ. ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ, ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಆ ರೀತಿ ಮಾಡ್ಲಿಕ್ಕೆ ಏನೋ ಅದೇ SLCನೇ ಒಂದೇನಾ ದಾರಿ ಮಾಡಲಿಕ್ಕೆ, ನಾವು ಜೀವನ ಸಾಗಿಸ್ಲಿಕ್ಕೆ, ಅದನ್ನು ನೋಡ್ಕೊಳ್ಬೇಕು. ಆ ರೀತಿ ಮಾಡಿಕೊಂಡು ತಾವುಗಳು ಮುಂದೆ ನಾನು ಪೋಷಕರ ಬಗ್ಗೆಯೂ ಸಹ, ಪೋಷಕರ ಸಭೆ ಹೇಗೆ, ಪೋಷಕರು ಯಾವ ರೀತಿ ನಡ್ಕೊಳ್ಬೇಕು, ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು, ಪ್ರತಿಯೊಂದು ಬೆಂಬಲ ಕೊಡಬೇಕು ಅನ್ನೋದಕ್ಕೆ ಪೋಷಕರಿಗಾಗಿ ಒಂದು ವಿಡಿಯೋನ ನೆಕ್ಸ್ಟ್ ತಯಾರು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದಾಗಿರ್ತದೆ ಅಂತ ಹೇಳ್ತಾ, ನಾವೆಲ್ಲರೂ ಸಹ ಆಸಕ್ತಿಯಿಂದ ಓದಿ, ಮೊದಲು ಫಸ್ಟ್ ಆಫ್ ಆಲ್ ನೀವು ಇಟ್ಕೊಬೇಕಾಗಿದ್ದು ಗೋಲ್, ಗುರಿ, ಆ್ಯಂಬಿಷನ್ ಇನ್ ಮೈಂಡ್. ಅದ್ರ ತಕ್ಕಂತೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ ಸಕ್ಸಸ್ ಆಗೇ ಆಗ್ತೀರಿ. ತಂದೆ ತಾಯಿ ಒಳ್ಳೆಯ ಹೆಸರು ತರ್ತೀರಿ. ಅಷ್ಟೇ ಅಲ್ಲ, ತಾವುಗಳು
ಎಲ್ಲ ತಂದೆ ತಾಯಿ ಹೆಸರು, ಶಾಲೆಗೆ ಹೆಸರು ತರ್ತೀರಿ. ನಂತರ ನಾನು ಹೇಳಿರುವಂಥ ಪಾಯಿಂಟು, ದಟ್ ಈಸ್ ದ ಫಸ್ಟ್ ಆಫ್ ಆಲ್ ಏಮ್, ಆ್ಯಂಬಿಷನ್ ಇನ್ ಮೈಂಡ್. ಅದು ಯಾವಾಗ ಬಂತು ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ. ಐ, ಯಾವಾಗ ಇಂಟ್ರೆಸ್ಟ್ ಬಂತು ಆಟೋಮೆಟಿಕ್ ಕಾನ್ಸಂಟ್ರೇಷನ್ ಕೆಲಸ ಮಾಡ್ತದೆ. ಸಿ, ಯಾವಾಗ ಕಾನ್ಸಂಟ್ರೇಷನ್ ಯಾವಾಗ ಕೆಲಸ ಮಾಡ್ತದೋ ಅದಕ್ಕೆ ಸಪೋರ್ಟ್ ಆಗಿ ಎಫರ್ಟ್ ಕೆಲಸ ಮಾಡ್ತದೆ. ಈ ಎಫರ್ಟ್ ಯಾವಾಗ ಕೆಲಸ ಮಾಡ್ತದೋ ಮೆಮೊರಿ ಪವರು ನಮ್ಮಲ್ಲಿ ಹೆಚ್ಚಾಗ್ತದೆ. ಮೆಮೊರಿ ಪವರ್ ಎಮ್ ಯಾವಾಗ ಮೆಮೊರಿ ಪವರ್ ಹೆಚ್ಚಾಯಿತೋ ಆಟೋಮೆಟಿಕ್ ಸಿ ಕೆಲಸ ಮಾಡ್ತದೆ. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬಂತು ದಟ್ ಈಸ್ ದ ಸಕ್ಸಸ್. ಪ್ರತಿಯೊಂದರಲ್ಲೂ ಅಷ್ಟೇ, ನೀವು SLC ಅಂತಲ್ಲ, PUC, ಡಿಗ್ರಿ, ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಉದ್ಯೋಗ ಆದರೂ ಸಹ ಹಾಗೇ ಆಗುತ್ತೆ. ಸರ್ ಮೆಂಟಲ್ ಸ್ಟಡಿ, ಅದು ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ ಅಂತ ಕೇಳ್ಬೋದು. ವ್ಯಾಪಾರಿಗಳಿಗಿದೆ, ಬಿಸ್ನೆಸ್ ಮ್ಯಾನಿಗಿದೆ, ಎಲ್ಲರಿಗಿದೆ, ನೌಕರ ಬಾಂಧವರಿಗಿದೆ. ಯಾರಿಗೆ ಮಾನಸಿಕ ಒತ್ತಡ ಇಲ್ಲದಂಥ ಮನುಷ್ಯ ಇದ್ದಾನೆ? ಹಾಗಾಗಿ ವಿದ್ಯಾರ್ಥಿಗಿದೆ. ಆದರೆ ಆ ಮಾನಸಿಕ ಒತ್ತಡ ಪರಿಹಾರ ಮಾಡ್ಕೊಂಡು ನೋಡ್ಕೊಬೇಕು. ನಾವು ಇವೆಲ್ಲ ಅಂಶಗಳನ್ನು ಮಾಡಿ ನಾವು ಜೀವನದಲ್ಲಿ ಸಕ್ಸಸ್ ಆದರೆ ಯಾವುದೇ ಮಾನಸಿಕ ಒತ್ತಡನೂ ಇರೋದು. ಸಕ್ಸಸ್ ಆಗಿ ಆಗ್ತೀವಿ ಜೀವನದಲ್ಲಿ. ಮಕ್ಕಳೇ, ನೀವು ಮತ್ತೆ ಹೇಳ್ತಾ ಇದ್ದೀನಿ, ತಾವುಗಳು ಚೆನ್ನಾಗಿ ಸ್ಟಡಿ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನಾಳೆ ದಿನ ರಿಸಲ್ಟ್ ಬಂದಾಗ ಪಶ್ಚಾತ್ತಾಪ ಪಡುವುದಕ್ಕಿಂತ ಈಗಲೇ ತಾವುಗಳು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಎಲ್ಲರೂ ಕಾಲೇಜಿಗೆ ಹೋಗ್ತಿರ್ತಾರೆ, ಮೊಬೈಲು ಎಲ್ಲ ತಗೊಂಡು ಹೋಗ್ತಿರ್ತಾರೆ. ತಾವುಗಳು ಅವ್ರು ಏನಾದರೂ ಹೋಗೋದನ್ನು ನೋಡಿಕೊಂಡು ನಿಮ್ಮ ಪಕ್ಕದ ಮನೆಯವರೇ PUC ಹೋಗ್ತಾ ಇದ್ದರೆ ನೀವು ಫೇಲ್ ಆಗಿದ್ದರೆ ನೀವು ಒಳಗಿರ್ಬೇಕಾಗ್ತದೆ. ಆ ರೀತಿ ಆಗೋದು ಬೇಡ. ನಾನು ಸಹ ಪ್ರಯತ್ನ ಮಾಡಿ ನಾನು ಓದ್ಬೋದಲ್ಲ, ನಾನು ಕಾಲೇಜಿಗೆ ಹೋಗ್ಬೋದಲ್ಲ ಅನ್ನೋದನ್ನು ಇರಲಿ. ಯಾರೂ ದಡ್ಡರಲ್ಲ, ಇನ್ನೊಂದು ತಿಳ್ಕೊಳ್ಳಿ. ಯಾರೂ ದಡ್ಡರಾಗಿ ಹುಟ್ಟಲ್ಲ, ಯಾರೂ ದಡ್ಡರಲ್ಲ. ಏನೋ ಅನೇಕ ಸಂದರ್ಭದಲ್ಲಿ ಬಡತನ ಆಗಿರ್ಬೋದು, ದೂರದಿಂದ ನಡ್ಕೊಂಡು ಬರೋದಾಗಿರ್ಬೋದು. ಶಾಲೆ ಬಿಟ್ಟವರು ಎಷ್ಟು ಜನ ಔಟ್ ಆಫ್ ಸ್ಟೂಡೆಂಟು, ಎಷ್ಟೋ ಜನ 5, 6, 7ನೇ ತರಗತಿ ಓದ್ದವರು ಡೈರೆಕ್ಟ್ 10ನೇ ತರಗತಿ ಕಟ್ಟಿ ಒಳ್ಳೆ ರ್ಯಾಂಕ್ ತಗೊಂಡಿಲ್ಲ. ಪ್ರಯತ್ನದ ಮುಂದೆ ಯಾವುದೂ ಇಲ್ಲ. ನನಗೆ ಬರೋದಿಲ್ಲಪ್ಪ, ನನಗೆ ಮಗ್ಗಿ ಬರೋದಿಲ್ಲ, ನನಗೆ ಬೀಜಗಣಿತ ಅಂದ್ರೆ ಆಗಲ್ಲ. ರಾತ್ರಿ ಕುತ್ಕೊಂಡು ಓದಿ, ಏನಾದರೂ ಮಾಡಿ ಕಷ್ಟಪಡಿ, ಹೆಚ್ಚು ಸಮಯ ತಗೊಳ್ಳಿ. 5, 6ನೇ ತರಗತಿ ಬುಕ್ಸ್ ತೆಗೀರಿ, ಬೇಸಿಕ್ ತೊಗೊಳ್ಳಿ. ನನಗೆ ಗ್ರಾಮರ್ ಬರಲ್ಲ, ಇಂಗ್ಲೀಷ್ ಪ್ರಾಬ್ಲಮ್ ಇದೆ, ಡಿಕ್ಷನರಿ ತೊಗೊಳ್ಳಿ, ಕನ್ನಡ ಅರ್ಥ ಮಾಡ್ಕೊಳ್ಳಿ, ಹಿಂದಿ ಬರಲ್ಲ ಅದನ್ನು ಮಾಡ್ಕೊಳ್ಳಿ. ಪ್ರಯತ್ನ ಮಾಡಲಿಕ್ಕೆ ಬೇಕಾದಷ್ಟಿದೆ. ಪ್ರತಿಯೊಂದು ಪ್ರಶ್ನೆಗೂ ಸಹ ಉತ್ತರ ಇದೆ ಪ್ರಪಂಚದಲ್ಲಿ. ಉತ್ತರ ಹುಡುಕುವುದೇ ಜೀವನ. ಆ ರೀತಿಯಲ್ಲಿ ತಾವುಗಳೆಲ್ಲ ಯಶಸ್ವಿ ಆಗ್ತೀರಿ ಅಂತ ಹೇಳ್ತಾ, ತಾಮಗೆಲ್ಲ ಉತ್ತಮ ರೀತಿಯ ಭವಿಷ್ಯ ಬರಲಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೂಚನೆ ಅಂದರೆ, ವಿದ್ಯಾರ್ಥಿ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಈ ಪ್ರಕೃತಿ ನೋಡಿ ಹೇಗೆ ಅಂದರೆ, ಮಳೆಗಾಲದಲ್ಲಿ ಮಳೆ ಸುರಿಸ್ತದೆ, ಬೇಸಿಗೆಯಲ್ಲಿ ಬಿಸಿಲು ಬರ್ತದೆ, ಚಳಿಗಾಲದಲ್ಲಿ ಚಳಿ ಬರ್ತದೆ. ಆಯಾ ಹಂತಕ್ಕೆ ಸರಿಯಾಗಿ ಬರ್ತದೆ, ಆಯಾ ಹಂತಕ್ಕೆ ಸರಿಯಾಗಿ ಬೆಳೆ ಬೆಳೀತಾರೆ. ಆದರೆ ನಾವು ಯಾಕೆ ಮಾಡಬಾರ್ದ ಸಮಯದಲ್ಲಿ ಮಾಡ್ತೇವೆ? ಅನೇಕವಾದಂತಹ ಕ್ಷಣಿಕ ಸುಖಕ್ಕಾಗಿ ಕೆಲವು ಸಾರಿ ನಾವು ಅನೇಕ ರೀತಿಯ ದುಶ್ಚಟಗಳಿಗೆ ಯಾಕೆ ಬಲಿಯಾಗ್ತೇವೆ? ಸ್ಟೂಡೆಂಟ್ ಲೈಫ್ ಅಂದರೆ ಸಂಪೂರ್ಣವಾಗಿ ಓದುವಂಥದ್ದು, ಸಂಪೂರ್ಣವಾಗಿ ಕಾನ್ಸಂಟ್ರೇಷನಿಂದ ಓದುವಂಥದ್ದು. ಸಾಧನೆ ಮಾಡಲಿಕ್ಕೆ ಏನು ಬೇಕೋ ಜ್ಞಾನಾಗಿ ನೀವು ಈ 5C ಬಿಡಿ. ಕ್ರಿಕೆಟು, ಸಿನಿಮಾ, ಸೆಲ್ಫೋನು, ಚಾಟಿಂಗು, ಕೇಬಲ್ TV ಇವುಗಳನ್ನು ಬಿಟ್ಟು ನೀವು ಸರಿಯಾದ ರೀತಿ ಸ್ಟಡಿ ಮಾಡೋದು ನೋಡಿ. ನಿಮಗೆ ಅನಿಸ್ತದೆ ಸರ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಯಾರ ಸರ್, ಒಂಥರ ಐರನ್ ಲೈಫ್ ಅಂತ ಅನಿಸ್ತದೆ. ಆ ರೀತಿ ತಿಳ್ಕೊಂಬಿಡಿ. ಏಕೆಂದರೆ ನೀವು ಶಾಲೆ ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ, ಆ ಶಾಲೆ ನೆನಪಾದಾಗ ಗೊತ್ತಾಗುತ್ತೆ, ಓ ಗೋಲ್ಡನ್ ಲೈಫಪ್ಪ ಅಂತ. ಆ ರೀತಿಯಲ್ಲಿ ಕೊರಡು ಸವೆಯದೆ ಶ್ರೀಗಂಧ ಹೊರಬರುವುದೇ, ಪೆಟ್ಟು ತಿನ್ನದೆ ಚಿನ್ನ ಹೊಳೆಯುವುದೇ, ಯೋಚನೆ ಮಾಡಿ. ಹಾಗಾಗಿ ಸಾರ್ಥಕ ಬದುಕಿಗೆ ಸಮಯದ ಮೂಲಕ ಬುನಾದಿ ಹಾಕಿ. ಆ ಪಲಾಯನವಾದ ಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು. ಇದನ್ನೇ ಆದ್ಕೊಳ್ಳಿ, ಇದನ್ನೇ ಆರಿಸ್ಕೊಳ್ಳಿ. ಇದ್ರ ಮೂಲಕನೇ ನೀವು ಒಳ್ಳೆಯ ರೀತಿಯನ್ನು ಭವಿಷ್ಯ ಕಾಣಿ. ಈಗಾಗಲೇ ನೀವು ನದಿಗೆ ಹಾರಿದ್ದೀರಿ, ಅರ್ಧ ಮಟ್ಟ ಈಜಿದ್ದೀರಿ, 9, 10ಕ್ಕೆ 10ನೇ ತರಗತಿ ಬಂದಿರಿ. ಇನ್ನು ಮುಂದೆ PUC, ಡಿಗ್ರಿ ಹೋಗಿ ಪ್ರೊಫೆಷನಲ್ ಆಗಿಬಿಟ್ರೆ ಮುಗೀತು ನಿಮ್ಮದು ಭವಿಷ್ಯ. ಈಗ ದಡದಲ್ಲಿ ಭವಿಷ್ಯ ಕಾಣ್ತಾ ಇದೆ, ಅರ್ಧಕ್ಕೆ ಬಂದಿದ್ದೀರಿ. ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಅನ್ಎಜುಕೇಟೆಡ್ ಕಾಣ್ತಿದ್ದಾರೆ. ನೀವು ಹಿಂದೆ ತಿರುಗಿ ಹೋಗ್ಲಿಕ್ಕಾಗಲ್ಲ, ಇನ್ನೂ ನಾವು ಈಜ್ಲಿಕ್ಕಾಗಲ್ಲ ಅಂದ್ರೆ ಮುಳಿ ಹೋಗ್ತೀರಿ. ಏನಾರ ಮಾಡಿ ಈಜಿ ದಡ ಸೇರಿಬಿಟ್ರೆ ನಿಮ್ಮ ಭವಿಷ್ಯನೇ ಉಜ್ವಲ ಆಗ್ತದೆ. ಆ ರೀತಿ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ನಂತರ ತಮಗೆ ಓದೋದ್ರಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಏನಾದರೂ ತಲೆನೋವು ಬಂತು ಅಥವಾ ಸ್ಟ್ರೆಸ್ ಆಯಿತು, ಯೋಗ ಮಾಡಿ. ಅದಕ್ಕೆ ಬ್ರಹ್ಮರಿ ಯೋಗ ಅಂತ ಇದೆ, ಬ್ರಹ್ಮರಿ ಯೋಗ ಮಾಡಿ. ನಾಡಿ ಶೋಧ ಯೋಗ ಅಂತ ಇದೆ, ಅಂಥ ಯೋಗ ಮಾಡಿ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡುವಂತಹ ಒಂದು ಉಚ್ಛ್ವಾಸ ಮತ್ತು ನಿಶ್ವಾಸ ಅನ್ನುವಂತಹ ದೀರ್ಘ ಉಸಿರಾಟದ ಯೋಗ ಮಾಡಿ. ಆ ರೀತಿ ಯೋಗವನ್ನು ಮಾಡಿದರೆ ನಿಮಗೆ ಎಷ್ಟೋ ರಿಲೀಫ್ ಆಗ್ತದೆ. ಆ ಮೂಲಕ ನೀವು ಮುಂದುವರಿಬೋದು. ಅದನ್ನು ಹಾಗೆ ಕಂಟಿನ್ಯೂ ಆಗಿ ಮುಂದುವರಿಸಿ ಯೋಗವನ್ನು. ಆ ರೀತಿ ಮಾಡಿಕೊಂಡು ನೀವು ಸ್ಟಡಿ ಮಾಡಿ, ಹಾಗೆ ಆಗ್ತದೆ. ಅನಾವಶ್ಯಕವಾಗಿ ಕುಣಿಲಾರ್ದು ನೆಲ ಡೊಂಕು ಅನ್ನಂಗೆ ನೀವು ಏನೇನೋ ಕಥೆ ಇದು ಮಾಡಬೇಡಿ. ಸಂಪೂರ್ಣ ಊಟ ನಿದ್ದೆ ಬಿಡೋದು ಬೇಡ.
ಊಟ ನಿದ್ದೆ ಮಾಡಬೇಕು, ಲಿಮಿಟ ಮಾಡಬೇಕು. ಅತಿಯಾಗಿ ಊಟ ಮಾಡಿಬಿಟ್ಟು ಆಟೋಮೆಟಿಕ್ ನಿದ್ದೆ ಬರ್ತದೆ. ಮೆತ್ತನೆ ಬೆಡ್ಡು, ಎ ಸಿ ರೂಮು, ಒಳ್ಳೆಯ ಫ್ಯಾನು, ಆಟೋಮೆಟಿಕ್ ನಿದ್ದೆ ಬರ್ತದೆ. ಆದರೆ ಗುರಿ ಇದ್ದವನಿಗೆ, ಆ ಏಮ್ ಇದ್ದವರಿಗೆ ಯಾವ ನಿದ್ದೆನೂ ಬರೋದಿಲ್ಲ. ಓದಬೇಕು ಅನ್ನೋದು ಬಿಟ್ಟು ಏನೂ ಇರೋದಿಲ್ಲ. ಆ ರೀತಿ ಸ್ಟಡಿ ಮಾಡೇ ಮಾಡ್ತಾರೆ. ಆ ರೀತಿಯಲ್ಲಿ ನೀವು ಏಮ್ ಇಟ್ಕೊಂಡು ಓದಲಿಕ್ಕೆ ಶುರು ಮಾಡಿ, ಈ ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.